प्रभृतिसुरनरद्वीष शत्रुत्मकस्य विष्णुग्रस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् ಶ್ರೀಗುರುಭ್ಯೋ ನಮಃ. ಯಾವುದಾಯಿತು? ಸರ್ವಂ ಪುರುಷ ಏವೇದಂ. ಅದೇ 22ನೇದಾ? ತದ್ರವ್ಯಮತ್ಯಗಾದ್ವಿಶ್ವಂ ಗೋಹಿಃ ಸೂರ್ಯ ಇವ ಆಶ್ರಯಂ ಯದಾಸ್ಯ ನಾಭ್ಯಾನ್ ನಲಿನಾತ್ ಅಹಮಾಸಂ ಮಹಾತ್ಮನಃ. ತದ್ರವ್ಯಂ ಅತ್ಯಗಾತ್ ವಿಶ್ವಂ ಗೋಭಿಃ ಸೂರ್ಯ ಇವ ಸ್ವಾಶ್ರಯಂ. ಪರಮಾತ್ಮನ ಕಾಂತಿ ಸೂರ್ಯ ತನ್ನ ಕಿರಣಗಳಿಂದ ವಿಶ್ವವನ್ನೇ ವ್ಯಾಪಿಸ ಹಾಗೆ ಪರಮಾತ್ಮ ವ್ಯಾಪಿಸಿದ್ದಾನೆ. ಯದಸ್ಯ ನಾಭ್ಯಾತ್ ನಲಿನಾತ್ ಅಹಂ. ನಾಭ್ಯಾತ್ ಅಂದರೆ ನಾಭಿಯಲ್ಲಿರೋದು ನಾಭ್ಯ. ನಾಭಿಯಲ್ಲಿದ್ದಂಥ ಕಮಲದಿಂದ, ಆ ಮಹಾತ್ಮನಾದ ಭಗವಂತನ ನಾಭಿಯ ಕಮಲದಿಂದ ಅಹಂ ಆಸಂ, ನಾನು ಉತ್ಪತ್ತಿಯಾದೆ, ನಾನು ಸೃಷ್ಟನಾದೆ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಮಾತನ್ನು. ಅಂದರೆ ಬ್ರಹ್ಮದೇವರು ಪರಮಾತ್ಮನ ನಾಭಿ ಕಮಲ ಸಂಜಾತರು ಅಂತ ಗೊತ್ತಿರೋ ವಿಚಾರ. ಅದು ಅವರೇ ಒಪ್ಕೊಂಡು ಹೇಳ್ತಾ ಇದ್ದಾರೆ, ನಾನು ಪರಮಾತ್ಮನ ನಾಭಿ ಕಮಲದಿಂದ ಹುಟ್ಟಿದವನು ನಾನು ಅಂತ ಹೇಳಿದ್ದಾರೆ. ಏನ ಪರಮಾತ್ಮ ಯಾರು? ಮಹಾತ್ಮ. ಭಾರಿ ದೊಡ್ಡ ಚೇತನ, ಭಾರಿ ದೊಡ್ಡ ಚೇತನ, ದೊಡ್ಡ ಬೆಟ್ಟ ಅಂತ ಹೇಳಿದರೆ ಹಾಗೆ. ಅಂಡಜಾತಸ್ಯ ತಸ್ಯಾನ್ಯದ್ರೂಪಂ ಪದ್ಮಾದಭೂದ್ಧರೇಃ. ಆಯ್ತು. ತಸ್ಮಾತ್ ಹರೇರಂಡಮಭೂತ್. ಅಂಡಾದಪಿ ಚತುರ್ಮುಖ ಆಗಿತ್ತದು. ಅದರಿಂದಾಗಿಯೇ ಬ್ರಹ್ಮಾಂಡ ಹುಟ್ಟಿತು. ಏನ ನೀವೇ ಹೇಳಿದ್ರಲ್ಲ 21, 22 ಅಂತ ಹೇಳಿ. ತಸ್ಮಾತ್ ಹರೇರಂಡಮಭೂತ್ ಅಂಡಾದಪಿ ಚತುರ್ಮುಖ ಸ ವಿರಾಟ್ ನಾಮಕಃ ತಸ್ಮಾದಧಿಕೋ ಹರಿರೇವತು ಆಗಿತ್ತದು. ಗೊತ್ತಾಯ್ತಾ? ಚತುರ್ಮುಖ ವಿರಾಟ್ ಅಂತವ್ರ ಹೆಸರು ಉಂಟಾಗಿತ್ತು. ಬ್ರಹ್ಮಾಂಡದಲ್ಲಿ ಬ್ರಹ್ಮದೇವರು ಹುಟ್ಟಿದರು, ವಿರಾಟ್ ಅಂತ ಹೆಸರು. ಪದ್ಮದಲ್ಲಿ ಮತ್ತೆ ಹುಟ್ಟಿದರು, ಇನ್ನೊಂದು ರೂಪ, ಬ್ರಹ್ಮದೇವರದ ಇನ್ನೊಂದು ರೂಪ. ಅದನ್ನು ಹೇಳ್ತಾರೆ. ಅಂಡಾಜಾತಶ್ಚ ತಸ್ಯ ಅನ್ಯದ್ರೂಪಂ ಪದ್ಮಾದಭೂದ್ಧರೇಃ ಯದಾ ಉಭಯಾತ್ಮಕೋ ಜಜ್ಞೆ ಬ್ರಹ್ಮ ಲೋಕಪಿತಾಮಹಃ ತದೈವ ಸೋ ಅತಿರಿಕ್ತೋಭೂತ್ ಸರ್ವಪೂರ್ವಾತ್ ಸರ್ವಪೂರ್ವಪರಾಜ್ಯನಾತ್. ಅಂಡಾಜಾತಸ್ಯ ತಸ್ಯ ಅನ್ಯದ್ರೂಪಂ ಪದ್ಮಾದಭೂದ್ಧರೇಃ. ಬ್ರಹ್ಮಾಂಡದಲ್ಲಿ ಬ್ರಹ್ಮದೇವನ ಹುಟ್ಟಿಯಾಗಿ ಅದಕ್ಕೆ ಬ್ರಹ್ಮಾಂಡ ಅಂತ ಅದಕ್ಕೆ ಹೆಸರು. ಗೊತ್ತಾಯ್ತಾ? ಬ್ರಹ್ಮದೇವರು ಹುಟ್ಟಿ ಬಂದಂಥ ಅಂಡ ಅಂದರೆ ಬ್ರಹ್ಮಾಂಡ ಅಂತ ಕರೀತಾರೆ. ಇನ್ನೊಂದು ರೂಪ ಪದ್ಮದಲ್ಲಿ ಬಂದ ರೂಪ, ಅದೇ ಬ್ರಹ್ಮದೇವರದೇ ಇನ್ನೊಂದು ರೂಪ. ಯದಾ ಉಭಯಾತ್ಮಕೋ ಜಜ್ಞೆ ಬ್ರಹ್ಮ ಲೋಕಪಿತಾಮಹಃ. ಹೀಗೆ ಎರಡು ರೂಪದಲ್ಲಿ ಬ್ರಹ್ಮದೇವರು ಹುಟ್ಟಿದರು. ಏನಂತ ಹೆಸರು ಇವರಿಗೆ? ಲೋಕಪಿತಾಮಹಃ. ಪರಮಾತ್ಮನ ಪ್ರಪಿತಾಮಹ ಅಂತ ಉಪಾಸನೆ ಮಾಡಬೇಕು ಬೇರೆಯವರೆಲ್ಲ. ಬ್ರಹ್ಮದೇವರನ್ನು ಪಿತಾಮಹ ಅಂತ ಮಾಡಬೇಕು, ಉಳಿದವರನ್ನು ಪಿತೃಗಳು. ಅಂದರೆ ಆ ರೀತಿ ಮಾಡೋದು. ಅಂದರೆ ಪರಮಾತ್ಮ ಎಲ್ಲವೂ ಆಗಿದ್ದಾನೆ ವಿಚಾರ ಬೇರೆ. ಉಪಾಸನೆಯ ಕ್ರಮದೊಳಗೆ ಪ್ರಪಿತಾಮಹ ಅಂತ ಹೇಳಿದರೆ ಯಾರು? ಪರಮಾತ್ಮ. ಪಿತಾಮಹ ಅಂದರೆ ಬ್ರಹ್ಮ. ಈ ಕೋಶಗಳಲ್ಲೂ ಕೂಡ, ಅಪರ ಕೋಶ ಎಲ್ಲದರಲ್ಲೂ ಕೊಡಬೇಕಾದ್ರೂ ಕೂಡ ಪಿತಾಮಹ ಅಂದರೆ ಬ್ರಹ್ಮ ಅಂತಲೇ ಅರ್ಥ ಬರೆಯೋದು. ಅರ್ಥ ಆಯ್ತಾ? ಭೀಷ್ಮರಿಗೆ ಪಿತಾಮಹ ಅಂತ ಯಾತಕ್ಕೆ ಹೆಸರು ಬಂತು? ಅವ್ರಿಗೇನಿಲ್ಲ, ಮಕ್ಕಳು ಇಲ್ಲ, ಮೊಮ್ಮಕ್ಕಳು ಇಲ್ಲ, ಮದುವೆನೂ ಆಗಿಲ್ಲ. ಪಿತಾಮಹ ಅಂತ ಯಾತಕ್ಕೆ ಬಂತು ಅಂದರೆ ಒಳಗೆ ಬ್ರಹ್ಮದೇವರ ಸನ್ನಿಧಾನ ಇತ್ತು. ಅವರಿಗೆ ಬ್ರಹ್ಮದೇವರಿಗೆ ಏನಂತ ಹೆಸರು? ಪಿತಾಮಹ. ಅದಕ್ಕೆ ಪಿತಾಮಹತ್ವ ಪಿತಾಮಹ ಇದ್ದಿದ್ದರಿಂದ ಪಿತಾಮಹ ಅಂತ ಹೆಸರುವರೆಗೆ ಬಂತು. ಅದೆಲ್ಲ ಬಂದಿದೆ. ಹೊಸಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಶಾಪ ಕೊಟ್ಟಾದ್ಮೇಲೆ ಎಲ್ಲ ಒಪ್ಕೋತೀವಿ ನಾವೀಗ, ದಯವಿಟ್ಟು ನಿಮ್ಮ ಒಂದು ಸನ್ನಿಧಾನ ಇರಬೇಕು ಇವರಲ್ಲಿ. ಯಾವ ವಸುವಿನಲ್ಲಿ? 8ನೇ ವಸು, ಅವರೇ ಭೀಷ್ಮ. ದ್ಯೂ ಅಂತ ಅವರೇ ಕೇಳ್ಕೊಟ್ಟಿದ್ದರಿಂದ ಒಪ್ಕೊಂಡಿದ್ದಕ್ಕೆ ಪಿತಾಮಹ ಅಂತ ಹೆಸರು ಬಂತು. ಮೊದಲು ಸೃಷ್ಟಿಯಾಗಿದ್ದವರೇ, ಅದಕ್ಕೆ ಬ್ರಹ್ಮಾಂಡ ಹೆಸರು. ಬ್ರಹ್ಮ ಹುಟ್ಟಿದ ಅಂಡ. ಇವರಿದ್ದು ಮನೆ ಅಂತ ಕರೀತಾರಲ್ಲ ಹಾಗೆ. ಮಠ ಅಂತ ಹೇಳಿ ಸ್ವಾಮಿಗಳಿದ್ದರೆ ಮಠ ಆಗುತ್ತಲ್ಲ ಹಾಗೆ ಬ್ರಹ್ಮದೇವರಿದ್ದಕ್ಕೆ ಬ್ರಹ್ಮಾಂಡ ಅಂತ ಹೆಸರು. ಅಂಡಾಜಾತಸ್ಯ ತಸ್ಯಾನ್ಯದ್ರೂಪಂ ಪದ್ಮಾದಭೂದ್ಧರೇಃ ಯದಾ ಉಭಯಾತ್ಮಕೋ ಜಜ್ಞೆ ಬ್ರಹ್ಮ ಲೋಕಪಿತಾಮಹಃ ತದೈವ ಸೋ ಅತಿರಿಕ್ತೋಭೂತ್ ಸರ್ವಪೂರ್ವಾತ್ ಪೂರ್ವಪರಾಜ್ಯನ. ಪರಮಾತ್ಮನ ಹೀಗೆ ಬ್ರಹ್ಮದೇವರು ಅತ್ಯಂತ ಮೊದಲು ಹುಟ್ಟಿದವರು.
ಎರಡು ರೂಪದಿಂದ ಹುಟ್ಟಿದರು. ಪರಮಾತ್ಮರಿಗೆ ಅತ್ಯಂತ ಪ್ರಿಯರಾದವರು. ಅದಕ್ಕೆ ಅವ್ರಿಗೆ ಏನಂತ ಹೆಸರಾಯಿತು? ಸರ್ವಪೂರ್ವ ಪರಾಜ್ಜನ. ರುದ್ರದೇವರ ಪದಾರ ಎಲ್ಲರಿಗಿಂತಲೂ ಅವರೇನು ಅತಿರಿಕ್ತ ಹಾಗೂ ಭಾರಿ ಮೇಲಿನವರಾದರು. ಸಾಮಾನ್ಯ ಸೀನಿಯಾರಿಟಿನೇ ಎಷ್ಟೋ ಸತಿ ಕ್ವಾಲಿಫಿಕೇಷನ್ ಕಡಿಮೆ ಇದ್ದರೂ ಕೂಡ ಇವನು ಆಮೇಲೆ ಇಂಪ್ರೂವ್ ಮಾಡಿಕೊಂಡಿದ್ರು ಕೂಡ ಜೂನಿಯರು, ಸೀನಿಯರೇ ಜೂನಿಯರೇ ಗೊತ್ತಾಯ್ತಾ? ಅದೇ ರೀತಿಯಲ್ಲಿ ಬ್ರಹ್ಮದೇವರು ಹುಟ್ಟಿನಲ್ಲೇ ಸೀನಿಯರು, ಗುಣದಲ್ಲೂ ಸೀನಿಯರ್. ಆದ್ದರಿಂದ ಏ ಗುಣನಾಮ ಜಗತ್ ಪ್ರಸಿದ್ಧ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಬ್ರಹ್ಮದೇವರ ಹಿರಿಮೇನು ಅಂತ ಗೊತ್ತಾಗುತ್ತೆ. ನಾವಿದಂ, ಅದಕ್ಕೆ ಅಗ್ರಜ ಅವರು ಅಂತ ಹೇಳಿದ್ರು. ಅಗ್ರಜ ಸಸರ್ಜಾಜ ಅಗ್ರಾಕೃತಿ ದ್ವಾದಶ ಸ್ತೋತ್ರ ಹೇಳಬೇಕಂದ್ರೆ ಅಗ್ರಜಂ ಅಗ್ರ್ಯಾಕೃತಿ. ನಾವಿದಂ ಯಜ್ಞ ಸಂಹಾರಾನ್ ಪುರುಷಾವಯವಾನೃತೆ ತೇಷು ಯಜ್ಞಾಶ್ಚ ಪಶವಃ ಸವನಸ್ಪತಯ ಕುಶಾಹ. ನಾವಿದಂ ಯಜ್ಞ ಸಂಹಾರಾನ್, ನಾವು ಕೂಡ ಈ ಯಜ್ಞ ಸಂಹಾರಗಳನ್ನು ಯಜ್ಞ ಸಿದ್ಧ ಸಾಮಗ್ರಿಗಳನ್ನು ಪುರುಷಾವಯವಾನೃತೆ ತೇಷು ಯಜ್ಞಾಶ್ಚ ಪಶವಃ ಸವನಸ್ಪತಯ ಕುಶಾಹ. ಮೊದಲು ಹುಟ್ಟಿದ್ದೆಲ್ಲ ಯಾವುದು ಅಂದರೆ ಯಜ್ಞಗಳ ಕನ್ಸೆಪ್ಟ್ ಶುರುವಾಯಿತು. ಯಜ್ಞ ಆದಮೇಲೆ ಪಶುಗಳು ಬೇಕು, ಪಶುಗಳು ಶುರುವಾಯಿತು. ವನಸ್ಪತಿಗಳೆಲ್ಲ ಬಂತು, ಕುಶಾಹ ದರ್ಪಗಳು ಬಂತು. ಇವೆಲ್ಲ ಪುರುಷ ಸೂಕ್ತದ ಅರ್ಥ ಇದಿಷ್ಟು ಕೂಡ ನಿನ್ನೆ ಹೇಳಿದ್ದಾರೆ. ಯಜ್ಞ ಅಂಬೋದೇನದು? ದೇವತೆಗಳ ಆರಾಧನೆಗೆ ಯಜ್ಞ ಬೇಕೇ ಬೇಕು. ಅಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ. ಯಜ್ಞದಿಂದ ಮುಂದೇನಾಗಬೇಕು? ಜಗತ್ತೆಲ್ಲ ಬೆಳಿಬೇಕು. ಯಜ್ಞ ಸಲಕರಣೆಗಳು ಬಂದು ಯಜ್ಞ ಆಯಿತು, ಅದಕ್ಕೆ ಸಲಕರಣೆಗಳು ಬೇಕಾಯಿತು, ಸಲಕರಣೆಗಳು ಬಂತು. ಒಂದು ಪರ್ಪಸ್ ಬಂದು ಪೋಸ್ಟ್ ಕ್ರಿಯೇಟ್ ಆದರೆ ಅಪಾಯಿಂಟ್ಮೆಂಟ್ ಆಗುತ್ತೆ. ಪೋಸ್ಟ್ ಬಂದರೆ ಅಪಾಯಿಂಟ್ಮೆಂಟ್, ಆಮೇಲೆ ಪೋಸ್ಟ್ ಪಡೆಯಲ್ಲ. ಒಂದು ಪೋಸ್ಟ್ ಕ್ರಿಯೇಟ್ ಆಗಬೇಕು ಫಸ್ಟ್, ಆಮೇಲೆ ಅಪಾಯಿಂಟ್ಮೆಂಟ್. ಬೇರೆ ಕಡೆ ಇಲ್ಲ, ಒಂದು ಟ್ರಾನ್ಸ್ಫರ್ ಆಗಬೇಕು, ಮೊದಲು ಪೋಸ್ಟ್ ಕ್ರಿಯೇಟ್ ಆಗಬೇಕು, ಮತ್ತೆ ಟ್ರಾನ್ಸ್ಫರ್ ಆಗಬೇಕು. ಪೋಸ್ಟ್ ಇಲ್ದಲ್ಲಿ ಮಾಡಿ ಅಲಾಂಗ್ ವಿತ್ ಪೋಸ್ಟ್ ಆಗ್ಬೋದು. ಅದು ಪೋಸ್ಟ್ ಇಲ್ದವನು ಹೋದರೆ ಅವ್ರ ಬೆಲೆನೇ ಇಲ್ಲ. ರುಚೋ ಯಜುಂಷಿ ರುಚಸ್ಸಾಮಾನಿ ಜಗ್ನಿರೇ ಪುರುಷ ಸೂಕ್ತ. ಅದಕ್ಕೆ ಅರ್ಥ ಹೇಳ್ತಾರೆ. ರುಚಃ ಯಜುಂಷಿ ಸಾಮಾನಿ ಚಾತುರ್ಹೋತ್ರಂಚ ಸತ್ತಮ ನಾಮಧೇಯಾನಿ ಮಂತ್ರಾಂಶ್ಚ ದಕ್ಷಿಣಾಶ್ಚ ವ್ರತಾನಿ ಚ. ಇವೆಲ್ಲ ಒಂದೊಂದೇ ಹುಡ್ಕೊತ ಬಂತು. ವೇದಗಳು ಹುಟ್ಟೋದು ಅಂದ್ರೇನೋ ಅಭಿವ್ಯಕ್ತಿಯಾಗೋದು ಅಂತ ಅರ್ಥ. ವೇದಗಳಿಗೇನಿಲ್ಲ, ಹುಟ್ಟಿಲ್ಲ. ಆದ್ದರಿಂದ ಅಭಿವ್ಯಕ್ತಿ ಅಷ್ಟೇ. ದೇವರಿಗೂ ಹುಟ್ಟಿಲ್ಲ, ವೇದಗಳಿಗೂ ಹುಟ್ಟಿಲ್ಲ. ನಾವು ಒಂದು ಪ್ರಶ್ನೆ ಬರ್ತದಾಗ ಇದೇನು ಬಂತು? ಪುರುಷ ವಿಚಸ್ಸಾಮಾನಿ ಜಗ್ನಿರೆ ಅಂತ ಪದ ಬಂತು. ಜಗ್ನಿರೆ ಅಂದ್ರೇನು? ಹುಟ್ಟಿದು ಅಂತ ಅರ್ಥ. ಹುಟ್ಟಿದು ಅಂತ ಅರ್ಥ ಮಾಡೋಕ್ಕೆ ಯಾವ ಬೇರೆಯವರು ಮಾಡೋಂಗಿಲ್ಲ. ಓದ ಒಪ್ಪಿದ ಯಾರೂ ಕೂಡ ಹುಟ್ಟಿದ ಅಂತ ಅರ್ಥ ಮಾಡೋಕ್ಕೆ ಬರೋದಿಲ್ಲ ವೇದಗಳನ್ನು. ಯಾತಕ್ಕೆ? ಎಲ್ಲರೂ ಅಪೌರುಷ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ವೇದ ಒಪ್ಪವರೆಲ್ಲ ಕೂಡ ಅಪೌರುಷ ಅಂತ ಒಪ್ಪಿರೋದ್ರಿಂದ ಅವ್ರು ಹುಟ್ಟಿರುವಂಥ ಪ್ರಶ್ನೆಗೆ ಏನಂತ ಮಾಡಬೇಕಲ್ಲೀಗ? ವ್ಯಕ್ತವಾದ ಅಂತ ಹೇಳೋದು. ಈಗ ಸಿಂಪಲ್ ಉತ್ತರ ಸಿಗುತ್ತೆ ಅದಕ್ಕೆ. ಹಾಗಿದ್ದರೆ ದೇವರು ಹುಟ್ಟಿದ್ದು ಅನ್ನುವಂಥ ಪ್ರಶ್ನೆ ಬಂದರೆ ದೇವರನ್ನು ಪ್ರತಿಪಾದನೆ ಮಾಡಿ ವೇದಗಳೇ ಹುಟ್ಟಿಲ್ಲ ಅಂದಮೇಲೆ ಪ್ರತಿಪಾದ್ಯನಾದ ದೇವರು ಹೇಗೆ ಹುಟ್ಟುತ್ತಾನೆ? ಮತ್ತು ಹುಟ್ಟಿದ ಅಂದರೆ ಏನರ್ಥ? ಪ್ರಾದುರ್ಭೂತನಾದ. ವೆರಿ ಸಿಂಪಲ್. ವೇದಗಳಿಗೆ ಪ್ರತಿಪಾದನೆ ಮಾಡ್ತಕ್ಕಂಥ ಇದಕ್ಕೇನೆ ಹುಟ್ಟಿಲ್ಲ ಅಂದಾಗ ಪ್ರತಿಪಾದ್ಯ ದೊಡ್ಡವನು, ಪ್ರತಿಪಾದಕ ದೊಡ್ಡದು? ಪ್ರತಿಪಾದ್ಯ ದೊಡ್ಡದಾದ್ದರಿಂದ ಪರಮಾತ್ಮನಿಗೆ ಹುಟ್ಟಿಲ್ಲ. ಇವಕ್ಕೇನು ಅರ್ಥ ಮಾಡ್ತಾರೆ? ಅದಕ್ಕೆ ಅರ್ಥನೇ ಮಾಡಬೇಕು. ಪ್ರಾದುರ್ಭೂತವಾದವು ಅಂತ ಅರ್ಥ. ಅದೇ ಹೇಳ್ತಿರೋದು, ಅದೇ ಮತ್ತೆ ಅದನ್ನೇ ಹೇಳ್ತಿರೋದಿಲ್ಲ. ಪುರುಷ ಸೂಕ್ತನೇ ಅರ್ಥನೇ ಹೇಳ್ತಿರೋದು ಅವನು. ಗೊತ್ತಾಯ್ತಾ? ಜಗ್ದೇರೆ ಅಂದರೆ ಅಭಿವ್ಯಕ್ತವಾದವು ಅಂತ ಅರ್ಥ. ಲೈಟ್ ಹಾಕಿದ್ರು, ಕತ್ಲಿತ್ತು, ಏನೂ ಕಾಣಿಸ್ತಿಲ್ಲ. ಲೈಟ್ ಹಾಕಿದ್ರು, ಎಲ್ಲ ಕಾಣಿಸ್ತೇವೆ. ಲೈಟ್ ಹಾಕಿದ್ದು ಕುಟ್ಲಿಲ್ಲ, ಯಾವುದೂ ಕೂಡ ಏನಾಯಿತು? ಕಾಣಿಸಿದ್ವು ಅಷ್ಟೇ. ಕಾಣಿಸಿದ್ವು ಹೊರತು ಬೇರೆ ಅಲ್ಲ. ಅಕಸ್ಮಾತ್ ಗಡಿಗೆ ಇಲ್ಲ ಸೃಷ್ಟಿ ಮಾಡಿದ್ರು, ಅದು ಹುಟ್ಟಿತು ಅಂತ ಹೇಳಿದ್ರು. ಇಲ್ಲದ್ದು ಬಂದರೆ ಹುಟ್ಟಿತು, ಇರೋದು ಕಂಡ್ರೆ ಪ್ರಾದುರ್ಭಾವ. ಪರವಾಗಿ ಎಲ್ಲ ರೂಪಗಳು ಏನವು? ಅನಾದಿ ಕಾಲದಿಂದ ಮತ್ತು ಅನಂತ ಕಾಲ ನಿತ್ಯವಾದ್ದರಿಂದ ಅವುಗಳಿಗೆ ಹುಟ್ಟು ಅನ್ನೋ ಪದ ಉಪಯೋಗಿಸಬಾರದು. ಏನಂತ ಉಪಯೋಗಿಸ್ಬೇಕು? ಪ್ರಾದುರ್ಭೂತ. ಎಲ್ಲರೂ ಹುಟ್ಟಿರೋ ಅಂತ ಕರೆದರೆ ಅದಕ್ಕೆ ಪ್ರಾದುರ್ಭಾವ ಅಂತಲೇ ಅರ್ಥ. ಆ್ಯಕ್ಚುಲಿ ಅದು ಬೇರೆ ಅರ್ಥ ಅಲ್ಲ. ಅದಕ್ಕೆ ಆ ಜಗ್ದೇರಿಯನ್ನು ಬಂದಿರೋದು ಆ ಜನಿ ಅಂತ ಧಾತು ಇದೆ. ಜನಿ ಧಾತುಗೆ ಏನರ್ಥ ಅಂದರೆ ಪ್ರಾದುರ್ಭಾವೇ ಅಂತಲೇ ಅರ್ಥ. ಜನುಧಾತುವಿಗೆ ಪ್ರಾದುರ್ಭಾವ ಅಂತಲೇ ಅರ್ಥ ಇರೋದು. ಏನೋ ರೌಂಡ್ ಔಟ್ ಅರ್ಥ ಮಾಡಿಲ್ಲ, ನೇರ ಧಾತು ಅರ್ಥ ಇರೋದೇ ಹಾಗೆ. ರುಚೋ ಯಜುಂಷಿ ಸಾಮಾನಿ ಚಾತುರ್ಹೋತ್ರಂಚ ಸತ್ತಮ. ಏನಾಯ್ತು? ಇಲ್ವಾ? ಬಿಟ್ಬಿಟ್ಟಿದ್ದಾರೆ. ಯಾಕೆ ಮುಂದೆ ಬೇಕದು ಹೇಳಿದವರ ಲಿಂಕ್ ಸಿಗಲ್ಲ. ನಾಮಧೇಯಾನಿ ಮಂತ್ರಾಶ್ಚ ದಕ್ಷಿಣಾಶ್ಚ ವ್ರತಾನಿ. ಹೆಸರೆಲ್ಲ ಇಟ್ಟರು. ಹೆಸರು ಇಡಲಿಕ್ಕೆ ಹೆಸರು ಯಾರು ಇಡಬೇಕಾದ್ರೆ ಏನಿಟ್ರಾಗ?
ದೇವ್ರ ಹೆಸರನ್ನೇ ಹೇಳಕ್ಕೆ ಶುರು ಮಾಡಿದ್ರು. ಎಲ್ಲ ಹೆಸರು ದೇವರ ಹೆಸರುಗಳೇ ಹೇಳಲಿಲ್ಲ. ಸ್ವಂತ ಹೆಸರು ಅಂತ ಯಾರಿಗಾರು ಇದೆಯಾ ಅವತ್ತು? ಯಾರು ಕೇಳಿ, ಯಾರ ಇರೋರಲ್ಲೇ ಕೇಳಿ ಹೋಗಿ ನಿಮ್ಮ ಹೆಸರು ಯಾವುದು ಅಂತ ಕೇಳ್ತಾರೆ. ಏನು ಹೇಳ್ತಾರೆ? ನಾವು ತಂದೆ ಇಟ್ಟ ಹೆಸರು, ತಾಯಿ ಇಟ್ಟ ಹೆಸರು, ಅವ್ರು ನಾಮಕರಣ ಮಾಡಿದರು. ನಾವು ಯಾಕೆ ಏನಾಗಿದೆ? ಆಕ್ಯುಪೈ ಮಾಡಿ ಇದನ್ನೇ ವಾಸನೆ ಅಂತೀರಿ, ಶಬ್ದ ಅಂತೀರಿ, ಯಾವುದು ಆ್ಯಕ್ಚುಲಿ ಶಬ್ದದ ವಾಸನೆ ಶಬ್ದನ. ಈಗ ನಾಮಧೇಯಾದಿ ಮಂತ್ರಾಶ್ಚ ಆವಾಗ ಎಲ್ಲ ಮಂತ್ರಗಳಿದ್ದರು. ಯಾರನ್ನ ಹೇಳಿದ್ರು? ದೇವರೊಂದೇ. ಸರ್ವಮಂತ್ರ ಪ್ರತಿಪಾದ್ಯ ಯಾರಾದರೂ ದೇವರು, ಸರ್ವವೇದ ಪ್ರತಿಪಾದ್ಯ ದೇವರು, ಸರ್ವನಾಮ ಇರೋ ದೇವರಿಗೆ. ದೇವರ ಹೆಸರಿಡ್ತಾ ಬಂದರು ಅಷ್ಟೇ. ಯಾವ ಹೆಸರು ಯಾರನ್ನ ಬೇಕಾದ್ರೆ ಕೇಳಿ, ಇನ್ನೊಂದು ಹೆಸರಿಸ್ತಾ ಹೋಗ್ತಾರೆ. ಅವ್ರ ತಾತ ಮುತ್ತಾತ ಎಲ್ಲೋ ಹೆಸರಿಸ್ತಾ ಹೇಳ್ತಾರೆ. ಯಾವ ಪ್ರಸಿದ್ಧ ವ್ಯಕ್ತಿ ಅವನು ಇನ್ನೊಂದು ಹೆಸರು ಇರ್ತದೆ. ಕೊನೆಗೆ ಎಂಡ್ ಎಲ್ಲಿ ಆಗುತ್ತೆ? ಕೊನೆಗೆ ಅದು ದೇವರ ಹೆಸರೇ ಹೊರತು ಬೇರೆ ಹೆಸರು ಹೆಸರುಗಳಿಲ್ಲೇ ಇಲ್ಲ. ತ್ರಿಲೋಕಸ್ಥಾನಕಂ ವಿಷ್ಣುಂ ಅಯಜಚ್ಚ ಸಮಾಹಿತಃ ತದ್ರೂಪಭೂತಾನ್ ತ್ರಿಲೋಕಾನ್ ತ್ರೀನ್ ಲೋಕಾನ್ ಪಶೂನ್ ಕೃತ್ವಾ ಮಹಾಮನಾಃ. ಏನ ಏನೇ? ತ್ರೀನ್ ಲೋಕಾನ್ ನಾ ಭೂತಾನ್, ಅದು ಕೂಡಿಸ್ತಾ ಭೂತಾಮ್ ಸ್ತ್ರೀ ಅಂತ ಪದ ಕೂಡಿಸ್ತಾ ಸಂಧಿಯಾಗಿ ಏನಾಗುತ್ತದ? ಭೂತಾಮ್ ಸ್ತ್ರೀನ್ ಅಂತಾಯ್ತು. ಭೂತಾನ್ ತ್ರೀನ್ ಲೋಕಾನ್ ಪಶೂನ್ ಕೃತ್ವಾ ಮಹಾಮನಾಃ ಇತಿ ಗಾರುಡೆ. ತ್ರಿಲೋಕಸ್ಥಾನಗಂ ವಿಷ್ಣುಂ ಅಯಚ್ಚ ಸಮಾಹಿ. ಬ್ರಹ್ಮದೇವ ಫಸ್ಟ್ ಯಜ್ಞ ಮಾಡಿದ್ದು ಬ್ರಹ್ಮದೇವರು, ಫಸ್ಟ್ ಯಜ್ಞ ಮಾಡಿದ್ದು. ಅದು ಪುರುಷ ಸೂಕ್ತರು ಬಂದಿತ್ತಲ್ಲ, ಯಜ್ಞ ಮಾಡಿದ್ರು ಹೇಳ್ತಾರೆ. ಕೊನೆಗೂ ಕೂಡ ಯಜ್ಞ 2 ಸತ್ ಮಾಡಿದ ಯಜ್ಞಗಳನ್ನ ಹೇಳ್ತಾರೆ. ಫಸ್ಟ್ ಯಜ್ಞ ಮಾಡಿದ್ರು ಬ್ರಹ್ಮದೇವರಾದ್ದರಿಂದಾಗಿಯೇ ಫಸ್ಟ್ ಪೂಜಿತನಾದವನು ಬೇರೆ ಯಾರು ಇರೋದು? ಪರಬ್ರಹ್ಮ. ಬ್ರಹ್ಮದೇವರು ಯಜ್ಞ ಮಾಡಿದವರು, ಪೂಜಿತನಾದವನು ಪರಬ್ರಹ್ಮ ನಾರಾಯಣ. ತ್ರಿಲೋಕಸ್ಥಾನಗಂ ವಿಷ್ಣು, ಎಲ್ಲೆಲ್ಲಿ 3 ಲೋಕಗಳಿವೆ, ಎಲ್ಲ 3 ಲೋಕದಲ್ಲಿರತಕ್ಕಂಥ ಪರಮಾತ್ಮನನ್ನು ತ್ರಿಲೋಕಸ್ಥಾನಗಂ ಅಂದರೆ 3 ಲೋಕಗಳು, ವೈಕುಂಠ, ಅನಂತಾಸನ ಮತ್ತು ಇದು ಬೇರೆ ಲೋಕಗಳು ಇನ್ನೂ ಬಂದಿಲ್ಲ, ಆರಾಧನೆ ಮಾಡಿದ. ತದ್ರೂಪಭೂತಾನ್ ತ್ರಿಲೋಕಾನ್ ಪಶೂನ್ ಕೃತ್ವಾ ಮಹಾಮನಾಃ. ಅನಂತರ ಲೋಕಗಳನ್ನೆಲ್ಲ ಕೂಡ ಪಶುಗಳನ್ನಾಗಿ ಮಾಡಿ ಚಿಂತನೆ ಮಾಡಿ ಅರ್ಪಣೆ ಮಾಡಿದರು. ಅದರ ಮಾನಸ ಯಜ್ಞ ಅಂತಂದರೆ ಇನ್ನೂ ಪದಾರ್ಥಗಳಿನ್ನೂ ಮುಂದೆ ಬರಬೇಕು. ಇನ್ನೂ ಕೂಡ ಮೊದಲೇನು ಮಾಡಿದ್ರು? ಈಗ ಮಾನಸ ಯಜ್ಞ ಅಂತಂದ್ರೆ ಮೊದಲು ಬರೀ ಅಲ್ಲ, ಆಮೇಲೆ ಮಾನಸ ಯಜ್ಞದಿಂದ ಮುಂದೆ ಶುರುವಾಯಿತು. ಆ್ಯಕ್ಚುಲಿ ಯಜ್ಞ ಶುರುವಾಯಿತು. ಮೊದಲೆಲ್ಲ ಒಂದು ಮೆಂಟಲಿ ಪ್ರಿಪೇರ್ ಆಗಿರ್ತಾನೆ, ಬರೀತಾನೆ. ಆಮೇಲೆ ಮನಸ್ಸಿನಲ್ಲಿ ಇದ್ಮೇಲೆ ತಾನೇ ಹೊರಗೆ ಬರೋದು. ಯಾವುದೇ ಒಂದು ಬಾಯಿಂದ ಒಂದು ಮಾತಾಡಬೇಕಾದ್ರೂ ಕೂಡ ಫಸ್ಟ್ ಏನಾಗಿರ್ಬೇಕದು? ಮನಸ್ಸಲ್ಲಿ ಇದ್ದಿದ್ದು ಬಾಯಿಂದ ಹೊರಗೆ ಬರೋದು. ಅರ್ಥ ಆಯ್ತಾ? ಆದ್ದರಿಂದ ಮೊದಲು ಮಾನಸನೇ ಆಗಬೇಕು. ದೇವ್ರ ಪೂಜೆ ಕೂಡ ಮೊದಲು ಏನಾಗಿ ಮಾಡಿರಬೇಕು? ಮಾನಸ ಪೂಜೆ ಮಾಡಬೇಕು. ಮಾನಸ ಪೂಜೆ 2 ರೀತಿಯಲ್ಲಿ ಮಾಡೋಕ್ಕೂ ಬರುತ್ತೆ. ಒಂದು ಕಣ್ಣು ಮುಚ್ಕೊಂಡು ಪೂರ್ತಿ ಮನಸ್ಸಲ್ಲಿ ಎಲ್ಲ ಪೂಜೆ ಎಲ್ಲ ಚಿಂತನೆ ಮಾಡಿಬಿಡೋದು, ಅದು ನಂಬರ್ 1 ಪೂಜೆ. ಅದು ಯಾಕೆ ಡಿಸ್ಟರ್ಬೆನ್ಸೇ ಇಲ್ಲ ಅದಕ್ಕೆ. ಕಣ್ಣು ಆ ಕಡೆ ನೋಡ್ಬೇಕು ಕೂಡ ಆಗಿಲ್ಲ 100%. ಹಾಂ, ಮುಗಿಸ್ಬಾರ್ದು. ಅದು ಮಾನಸ ಯಜ್ಞ ಪರ್ಫೆಕ್ಷನ್ ಬರಬೇಕಾದ್ರೆ ಮಾಡಿ ಏನಾಗುತ್ತದು? ಪ್ರಾಕ್ಟೀಸ್ ಮಾಡಿದಾಗೆಲ್ಲ ಮಾನಸ ಯಜ್ಞ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಕೊನೆಗೆ ಎಂಡಾಗೋದು ಮಾನಸ ಯಜ್ಞದಲ್ಲೇ. ಅರ್ಥ ಆಯ್ತಾ? ಶುರುವಾಗಿ ನಡೆದು ಮತ್ತೆ ಎಂಡ್ ಅಲ್ಲೇ ಆಗಬೇಕು. ಒಂದು ವಿಷಯ ತಿಳ್ಕೊಂಡ, ಪ್ರಾಕ್ಟಿಕಲ್ ಮಾಡ್ದ, ಏನಾಯಿತು? ಮತ್ತೆ ಗಟ್ಟಿ ಆಯಿತು. ತಿಳ್ಕೊಂಡಿದ್ದು ಏನಾಯ್ತು? ಈಗ ಜ್ಞಾನ ವೃದ್ಧಿ ಆಯಿತು. ಮತ್ತೆ ಮತ್ತೆ ಹೇಳಿದ್ರು, ಮತ್ತೆ ಇನ್ನೂ ಪರ್ಫೆಕ್ಷನ್ ಮಾಡ್ತಾ ಅದೇ ಅಭ್ಯಾಸ. ಅಭ್ಯಾಸ ಏನು ತಕೊಂತೆಯ ವೈರಾಗ್ಯೇಣ ಚ ಕೃಷ್ಯತೆ. ಹಾಂ, ಬರ್ತದೆ ಕಣ್ಕೂಡ ಅಂದರೆ ಸುಮ್ಮನೆ ಅವಕಾಶ ಇದ್ದರೆ ಬೆಳ್ಳಕ್ಕೆ ಹೋಗಬಾರ್ದು, ಮಾಡಲೇಬೇಕು. ಇಲ್ಲದೆ ಹೋದರೆ ಮಾಡ್ಬೋದು, ತೊಂದರೆ ಅದೇ ನಾಳೆಯಿಂದ ಅದೇ ಆಗಬಾರ್ದು. ಇದು ಸರಿ. ಮತ್ತು ಇನ್ನೊಂದು ಹಾಂ, ಇದು ತೀರ್ಥ ಬಾಯಿಲ್ ಮಾಡ್ಕೊಂಡು ಬಾಯಲ್ಲಿ ಕೈಯಲ್ಲಿ ನೀರು ಹಿಡ್ಕೊಂಡು ಹೇಳಿದ್ರೆ ಆಯ್ತು. ಪುರುಷರು ತೇಳಿ ಗಾಯತ್ರಿ ಹೇಳಿ ತೊಗೊಂಡ್ರೆ ಆಯ್ತು. ಆಪತ್ಕಾಲಕ್ಕೆ ಅವೆಲ್ಲ ಇಲ್ಲ ಅಂತ ಆಗಬಾರ್ದು. ಹೌದು. ಬುದ್ಧಿ ಇದೇ ರೀತಿ ಬುದ್ಧ ಹೋಗ್ತಾ ಬರುತ್ತೆ. ಹಾಗೆ ಮುಂದೆ ಹೇಳ್ತಾರೆ, ತದ್ರೂಪವತಿ ಲೋಕಾನ್ ಪಶೂನ್ ಕೃತ್ವ ಮಹಾಮನಾಹ. ಇವತ್ತು ಆ್ಯಕ್ಚುಲಿ ನೋಡಿ, ಮಾನಸ ಪೂಜೆ ಇನ್ನೊಂದು ರೀತಿ ಮಾಡೋಕ್ಕೂ ಬರುತ್ತೆ. ಕೂತ ಓದ್ತಾ ಇದ್ದಾನೆ, ತುಳಸಿ ಬಿಡಿಸ್ತಾ ಇದ್ದಾನೆ. ಮನಸ್ಸಲ್ಲಿ ಏನಿದೆ ಅವನಿಗೀಗ? ದೇವರಿಗೋಸ್ಕರ. ಅದು ಮನಸ್ಸಲ್ಲಿ ಪೂಜೆ ಆಗ್ತಾ ಇದೆ. ಆಗ ದ್ರವ್ಯ ಅಡಿಗೆ ಇಡ್ತೀಗ ಯಾರಿಗೋಸ್ಕರ ಅಡಿಗೆ? ದೇವರಿಗೋಸ್ಕರ. ನಮಗೋಸ್ಕರ ಇಟ್ಕೊಂಡ್ರೆ ಹೋಗ್ಬಿಡ್ತಾಗ. ನಾವೇ ಅಂದ್ಕೊಂಡು ಮಾಡಿದರೆ ದೇವ್ರು ತೊಗೊಳ್ಳಲ್ಲ. ಅದು ಯಾತಕ್ಕೆ?
ನೀವು ತೊಗೊಂಡು ನೀವೇ ತೊಗೊಂಡು ಯಾರೇ ತೊಗೊಂಡು ಬರ್ತಾರೆ. ಆದ್ದರಿಂದ ರಿಸರ್ವ್ ಇದೆ. ನಾನು ಮೂರ್ತಿಗಿಂತ ದೇವರಿಗೋಸ್ಕರ ಅಡಿಗೆ ಅಷ್ಟೇ. ದೇವರ ಆಗಿಲ್ಲ ಅಂದರೆ ಉಳಿದವರಿಗೆ ಅದು ಸೇರಿಲ್ಲ. ಉಳಿದ ದೇವತೆಗಳು ಮುಟ್ಟಾಗಿಲ್ಲ. ಅದನ್ನು ದೇವರಿಗೆ ಅರ್ಹತೆ ಬರೋದು ಯಾವಾಗ? ದೇವರಿಗೆ ಆದಮೇಲೆ ಮಾತ್ರ. ಉಳಿದವ್ರಿಗೆ ಕಣ್ಣೆತ್ತಿ ನೋಡೋದಿಲ್ಲ. ಅದನ್ನಿದ್ರೆ ಅನುಸಂಧಾನ ಆಗಿರಬೇಕು. ನೀರು ಹಾಗೆ ಇದು ದೇವರಿಗೋಸ್ಕರ. ಪ್ರತಿಯೊಂದು ಕೂಡ ದೇವರಿಗೋಸ್ಕರ ಅದು ಮಾಡ್ತಾ ಹೊರಟ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಅದೊಂದು ಪೂಜೆ ಮತ್ತೆ 24 ತಾಸು ಮಾಡೋ ಪೂಜೆ ಇದು, ಬರೀ ಇದರಲ್ಲಲ್ಲ. ಎಲ್ಲ ಹೋಗ್ತಿದ್ದಾನೆ ಈಗ ಒಂದು ಮತ್ತೊಂದು ಸ್ಥಳಕ್ಕೆ ಹೊರಟ, ಇಲ್ಲಿ ದೇವರಿದ್ದಾನೆ ಹೊರಟಿವಿ ನಾವೀಗ. ವಿದ್ಯಾಪೀಠಕ್ಕೆ ಹೊರಟ್ರೆ ಎಲ್ಲ ಹೊರಟ್ರಿ ಅಂತ ತಿಳ್ಕೊಂಬೇಡ. ಅಲ್ಲಿ ದೇವರಿದ್ದ, ದೇವ್ರದ್ದು ನಡ್ಕೊಂಡು ಹೋಗ್ತೀರಿ. ಅದೇನದು? ಯಾತ್ರೆ, ಸಣ್ಣ ತೀರ್ಥಯಾತ್ರೆ, ಪಾದಯಾತ್ರೆ. ಅದು ಕೂಡ ಪಾದಯಾತ್ರೆ ಮಾಡೋದಕ್ಕಂತ ಅಲ್ಲಿ ಎಲ್ಲ ಹೋಗ್ಬಿಡಿ. ಇಷ್ಟಾದರೂ ಪಾದಯಾತ್ರೆ ಮಾಡಬಹುದಲ್ಲ. ಇಳಿದಾಯಿತು ವೆಹಿಕಲಿಂದ, ಅಲ್ಲಿ ಮುಂದೆ ಹೋಗ್ತೀರಿ, ಅದಿಷ್ಟು ಮತ್ತೆ ಪಾದಯಾತ್ರೆ. ಮತ್ತು ಸೀದಾ ಒಳಗಂತೂ ಕಾಲಿಲಕ್ಕೆ ಬರೋದಿಲ್ಲ. 4 ಹೆಜ್ಜೆ ಅಂತ ಹೋಗ್ತಾರಲ್ಲ, ಅದೆಲ್ಲ ಅನುಸಂಧಾನ ಮಾಡಿದರೆ ನಡೆಯುವುದೆಲ್ಲವೂ ಯಾತ್ರೆ ಅಂತ ಅದನ್ನು ಹೇಳಿದೆ. ನಡೆಯುವುದೆಲ್ಲವೂ ಯಾತ್ರೆ. ದೇವರು ಇದ್ದಲ್ಲಿ ನಡಿಬೇಕು. ದೇವರು ಎಲ್ಲ ಕಡೆ ಇದ್ದಾನೆ ಅಂದಮೇಲೆ ಅರ್ಥ ಏನು? ಎಲ್ಲೋದ್ರೂ ಯಾತ್ರೆ ಆಯಿತು ಅಂತ ಅರ್ಥ ಆಯ್ತಾ? ನುಡಿಯುವುದೆಲ್ಲವೂ ಮಂತ್ರ. ಎಲ್ಲ ಮಂತ್ರದಲ್ಲಿ ಏನಿರಬೇಕು? ಅಕ್ಷರಗಳು ಇರಲೇಬೇಕು. ಅದು ಮಾತೃಕಾ ದೇವತೆ ಇರೋದರಿಂದ ಪ್ರತಿಯೊಂದು ಕೂಡ ಏನಾಯ್ತು ಅಲ್ಲಿಗೆ? ದೇವ್ರ ಮಂತ್ರನೇ ಆಯಿತು. ಇವೆಲ್ಲ ತಿಳ್ಕೊಂಡ್ರೆ ಅದು ವ್ಯಾಪ್ತೋಪಾಸನೆ. ಅಭ್ಯಾಸ ಆಗ್ತಾ ಹೋದಂತೆ ನಾವು ದೇವ್ರ ಕೂಡ ಕಷ್ಟ ಅನಿಸೋದಿಲ್ಲ, ಬಿಡೋದು ಕಷ್ಟ ಅನಿಸ್ಬಿಡುತ್ತೆ. ಗೊತ್ತಾಯ್ತಾ? ಎಚ್ಚರ ಇದ್ಮೇಲೆ ಬಿಡೋದು ಕಷ್ಟ. ಯಾಕೆಂದ್ರೆ ಸಹಜ ಏಕಾದಶಿ ಮಾಡಿ ಶುರು ಮಾಡಿದ್ರೆ ಎಷ್ಟೋ ದಿನ ಬಿಡಬೇಕು ಅವ್ರಿಗೆ ಥರ ಬಿಡೋದಿಲ್ಲ. ಯಾಕೆಂದರೆ ಇಷ್ಟು ದಿವ್ಸ ಮಾಡಿದ್ದೀರಿ, ಯಾಕೆ ಬಿಡಬೇಕಂತ ಬುದ್ಧಿ ಹೋಗ್ಬಿಟ್ಟು ಬರೀ ಬಿಡೋದೇ ಇಲ್ಲ. ಅದು ಸಹಜ. ಅಭ್ಯಾಸ ಫಲ ಖುಷಿ ಕೊಡೋದು. ಬಿಟ್ಟರೆ ಭಾಳ ಮನಸ್ಸಿಗೆ ಬೇಸರ ಆಗುತ್ತೆ. ಇತಿಗಾರುಡೇ ದೇವತಾನುಕ್ರಮ ಕಲ್ಪ ಸಂಕಲ್ಪ ಸೂತ್ರಮೇವ ಚ. ಮುಂದೆ ದೇವತಾ ಅನುಕ್ರಮ ಎಲ್ಲವೂ ಕ್ರಮವಾಗಿ ದೇವತೆಗಳೆಲ್ಲ ಹುಟ್ಟುತ್ತಾ ಬಂದರು. ಕಲ್ಪ ಸಂಕಲ್ಪ ಸೂತ್ರಮೇವ ಚ. ಕಲ್ಪ ಸಂಕಲ್ಪ ಸೂತ್ರ ಎಲ್ಲ ಬಂದು. ಸೂತ್ರ ಬಂದರೆ ಮೀಮಾಂಸಾ ಸೂತ್ರಂ. ಬ್ರಹ್ಮ ಮೀಮಾಂಸಾ ಸೂತ್ರ ಇರ್ತದೆ. ಮೀಮಾಂಸಾ ಸೂತ್ರಂ ಇದರ ಅರ್ಥ ಏನು? ಎಲ್ಲ ಶಾಸ್ತ್ರ ಹೊರಗೆ ಬಂದಾಯಿತು ಹಯಗ್ರೀವ ದೇವರಿಂದ. ಹಯಗ್ರೀವ ಪರಮಾತ್ಮೆಯನ್ನು ಎಲ್ಲ ಶಾಸ್ತ್ರಗಳನ್ನು ಕೂಡ ಹೊರಗೆ ಹಾಕಿಬಿಡ್ತಾರೆ. ಎಲ್ಲ ವೇದಗಳು ಎಲ್ಲವೂ ಕೂಡ ಸಂತತಂ ಚಿಂತೆಯತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸ. ಅದು ಆ್ಯಕ್ಚುಲಿ ಹಯಗ್ರೀವ ರೂಪದ ವರ್ಣನೆ. ಅದು ಹಯಗ್ರೀವ ರೂಪದಿಂದ ಎಲ್ಲ ವೇದಗಳನ್ನು ಹೊರಗೆ ಹಾಕಿದ್ದರಿಂದ ದ್ವಾದಸ್ತೋತ್ರದ ಮಾತು ಯಾವ ರೂಪಕ್ಕನ್ವಯ? ಹಯಗ್ರೀವ ರೂಪಕ್ಕನ್ವಯ. ಒಂದೊಂದು ಏನು ಅಂದರೆ ಒಂದ್ಸರಿ ಉಸಿರು ಇಂಥದ್ದು ಮೂಗರಿಂದ ಬಿಟ್ಟರು ಎಲ್ಲ ಶಾಸ್ತ್ರ ಹೊರಗೆ ಒಂದು ಉಸಿರು ಬಿಟ್ಟರು. ಒಂದು ಸರ್ತಿ ಹೊರಗೆ ಬಿಟ್ಟರೆ ಎಲ್ಲ ಶಾಸ್ತ್ರ ಬಂತು. ಯಾರಿದ್ದಾರೆ? ಬ್ರಹ್ಮದೇವರೇ ಇದ್ದಾರಲ್ಲ. ಅದಕ್ಕೆ ಆದಿಕವಯೇ ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಮೊದಲ ಜ್ಞಾನಿ ಅವರೇ. ಎಲ್ಲ ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ವೇದಾಂಶ್ಚಾಸ್ಮೈ ಪ್ರಹಿಣೋತಿ ಅಂತ ವೇದನೆ ಹೇಳುತ್ತದೆ. ಅದನ್ನು ಸೃಷ್ಟಿ ಮಾಡಿ ಎಲ್ಲ ವೇದಗಳನ್ನು ಅವರಿಗೆ ಉಪದೇಶವನ್ನು ಫಸ್ಟ್ ಶ್ರೋತೃ ಅವರೇ. ಫಸ್ಟೋತ್ರು ಭಗವಂತ, ಫಸ್ಟ್ ಶ್ರೋತೃ ಅವರೇ. ಮತ್ತು ಯಾವಾಗಲೂ ಅವರು ಹೇಳ್ತಾನೋ ಇರ್ತಾರೆ, ಯಾವಾಗ ಉಳಿಸೋದು ಅವರೇ ಬರ್ತಾರೆ. ಬ್ರಹ್ಮ ಭಾವಿ ಬ್ರಹ್ಮ ವಾಯುದೇವ ಅವರೇ ಮೊದಲೆಲ್ಲ ಇದ್ದಿದ್ದು. ಉಳಿದವರೆಲ್ಲ ಆಮೇಲೆ ಬರೋಕ್ಕೆ ಶುರು ಮಾಡ್ತಾರೆ. ಅಂದರೆ ಎರಡಾಗ ಅವರು ಹುಟ್ಟಿದ್ರು ಎಂಬುದಕ್ಕೆ ಅವರು ಬಂದರು ಅಂತ ಅರ್ಥ. ಪೋಸ್ಟ್ ಆಸೆಟ್ ಯಾವಾಗಲೂ ಇರೋದು ನಿತ್ಯ. ಆ ದೇವತೆಗಳು ಬರ್ತಾರೆ ಹೋಗ್ತಾರೆ. ಅರ್ಥ ಆಯ್ತಾ? ಆದ್ದರಿಂದ ಎರಡು ಅರ್ಥನೂ ಮೂಲತಃ ಅಭಿವ್ಯಕ್ತಿ ಆಗಬೇಕು. ಅಭಿವ್ಯಕ್ತಿ ಆಗಬೇಕಾದ್ರೆ ನೀರು ತೊಗೊಂಬ ಅಂತಾರೆ. ಲೋಟದಲ್ಲಿ ತರ್ತಿರೋ ಕೊಡದಲ್ಲಿ ತರ್ತೀವಿ, ಅದು ತರಬೇಕು ನೀವೀಗ. ಬರೀ ಕೈಲಿ ನೀರು ಕೊಡೋಕ್ಕಾಗ್ತದೆ? ಸಾಧ್ಯ ಇಲ್ಲ. ಗೊತ್ತಾ? ಆ ಅರ್ಥದಲ್ಲಿ ಅದರಲ್ಲಿ ಅಂಡರ್ಸ್ಟುಡ್. ಅದು ಎಲ್ಲಿ ಜಡ ಹೇಳ್ತಾರೋ ಚೇತನ ತಿಳ್ಕೊಳ್ಳೇಬೇಕು. ಕೆಲಸ ಮಾಡಿತು ಅಂದರೆ ಜಡದಿಂದ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಚೇತನ ಇರಲೇಬೇಕು. ಆಗ ಮೊದಲು ಪ್ರಳಯಕಾಲ ಸ್ತೋತ್ರಗಳು ಮಹಾಲಕ್ಷ್ಮಿ ಒಬ್ಬರೇ ಸ್ತೋತ್ರ ಮಾಡ್ತಾರೆ. ಗೊತ್ತಾಯ್ತಾ? ಅಲ್ಲ, ಈಗ ಹುಡ್ತಾವೆ. ಅದೇ ಹೇಳಿದ್ದೇವೆ ಮತ್ತೆ ನೋಡಿ, ದೇವತಾನುಕ್ರಮ. ಒಂದು ದೇವತೆಗಳೆಲ್ಲ ಹುಟ್ಟುತ್ತಾವೆ. ತತ್ವಗಳು ಹುಟ್ಟಿ ಆಯ್ತು. ಈಗ ತತ್ವಗಳು ಹುಟ್ಟಿದ ಅಪಾಯಿಂಟ್ಮೆಂಟ್ಗೋಸ್ಕರ ಒಬ್ಬೊಬ್ಬರನ್ನ ಸೃಷ್ಟಿ ಮಾಡಿ. ದೇವತಾನುಕ್ರಮ ಕಲ್ಪ. ಯಾವುದು? ಸೃಷ್ಟಿ. ದೇವರಿಂದನೂ ಮಾನಸ ಸೃಷ್ಟಿ, ಬ್ರಹ್ಮದೇವರಿಂದಲೂ ಸೃಷ್ಟಿ. ಒಂದೊಂದೇ ಬೆಳೀತಾ ಹೋಗುತ್ತಾಗೆ. ಎರಡು ಸ್ಟೇಜಲ್ಲೂ ಕೂಡ ಬ್ರಹ್ಮದೇವರಿಂದ ಹುಟ್ಟು, ಪರಮಾತ್ಮರಿಂದ ಹುಟ್ಟು ನಡೀಲಿಕ್ಕೆ ಶುರುವಾಯಿತು. ಇಬ್ಬರಲ್ಲಿ ಪರಮಾತ್ಮ ಡೈರೆಕ್ಟು, ಇವರು ಕ್ರಮವಾಗಿ ಇವರು ಬಂದರು ಅಷ್ಟೆ. ಮೀಮಾಂಸಾ ಸೂತ್ರ. ನಾರಾಯಣೇ ಭಗವತಿ ತದಿದಂ ವಿಶ್ವಮಾಹಿತಂ ಗೃಹೀತ ಮಾಯೋರು ಗುಣೇ ಸರ್ಗಾದೌ ಅಗುಣೇ ಸ್ವತಃ. ನಾರಾಯಣೇ ಭಗವತಿ ತತ್ ಇದಂ ವಿಶ್ವಂ ಮಾಹಿತಂ ಗೃಹೀತ ಮಾಯೋರು ಗುಣೆ. ಒಂದೇ ಪದ ಅದು.
ಸರ್ಗಾದೌ ಅಗುಣೇಶ್ವತಃ ನಾರಾಯಣೇ ಭಗವತಿ ಭಗವಂತನಾದ ನಾರಾಯಣನಲ್ಲಿ ತತ್ ಇದಂ ವಿಶ್ವಂ ಆ ಸೃಷ್ಟಿಯಾದ ವಿಶ್ವ ಜಗತ್ತೆಲ್ಲ ಇದೆಯಲ್ಲ ಆಹಿತಂ ಆತ್ಮಲ್ಲಿ ಏನಾಗಿದೆ ನೆಲೆಸಿದೆ. ಇಡೀ ವಿಶ್ವ ಯಾರನ್ನು ಆಶ್ರಯಿಸಿದೆ? ಅದು ಆಧಾರ ನಿಲಯೋಧಾತ ಪುಷ್ಪಹಾಸಃ ಪ್ರಜಾ ಆಧಾರ ನಿಲಯ, ಎಲ್ಲರಿಗೂ ಆಧಾರವಾದ ಮೇನ್ ಆಶ್ರಯ ಅಂದರೆ ಪರಮಾತ್ಮನೇ. ಗೃಹೀತ ಮಾಯೋರುಗುಣೇ ಪರಮಾತ್ಮ ತನ್ನ ಇಚ್ಛೆಯಂತೆ ಉರುಗುಣ ಶಬ್ದಕ್ಕೆ ಎರಡರ್ಥ. ಒಂದು ಪ್ರಕೃತಿಯನ್ನು ತಗೊಂಡಿದ್ದಾನೆ ಪರಮಾತ್ಮ. ಪ್ರಕೃತಿಯಲ್ಲಿ ಗುಣಗಳಿವೆ, ದೇವರಲ್ಲಿ ಗುಣಗಳಿವೆ. ದೇವರ ಗುಣಗಳೇ, ಪ್ರಕೃತಿಯ ಗುಣಗಳೇ ಅಂದರೆ ಪ್ರಕೃತಿಯ ಗುಣಗಳು ಸತ್ವ ರಜಸ್ತ ಮೂರೇ. ಪ್ರಕೃತಿಯ ಗುಣ ಮೂರೇ. ಪರಮಾತ್ಮನ ಅನಂತ ಅಗುಣೇ ಸ್ವತಃ ಪರಮಾತ್ಮ ಅಗುಣ ಅಂದರೆ ಪ್ರಾಕೃತ ಗುಣ ವರ್ಜಿತ. ಗುಣ ಇರೋದು ಮಾತ್ರ ಉರುಗುಣ, ಬೇಕಾಷ್ಟು ಗುಣಗಳಿವೆ. ಯಸ್ಮಾತ್ ತಮೇವ ಅಯಜನ್, ಗೊತ್ತಾಯ್ತಾ? ತಮೇವ ಅಯಜನ್ ತಸ್ಮಾದಿದಂ ತಸ್ಮಿನ್ನಾಹಿತಂ. ಎಲ್ಲರೂ ಕೂಡ ಪರಮಾತ್ಮ ಆರಾಧನೆ ಮಾಡಿದಾಗ ಪ್ರತಿಯೊಬ್ಬರು ಕೂಡ ದೇವರನ್ನು ಅವಲಂಬಿಸಿದ್ದಾರೆ ಅಂತಾಯಿತು. ಬೇರೆ ಕಾಲಕ್ಕೆಲ್ಲ ಕೃತಯುಗದಲ್ಲೆಲ್ಲ ಎಲ್ಲ ಡೈರೆಕ್ಟ್ಗೆ ಎಲ್ಲರಿಗೂ ಗೊತ್ತಿತ್ತು ವಿಷಯಗಳು, ಯಾರು ಕನ್ಫ್ಯೂಷನ್ನೇ ಇಲ್ಲ, ಎಲ್ಲರೂ ವೈಷ್ಣವರೇ. ಈಗ ಗಣೇಶನ ಪೂಜೆ ಅನುಸಂಧಾನ ಮಾಡಬೇಕು, ಮಾಡಿಸೋರು ಕೂಡ ಗಣೇಶ ಪೂಜೆ ಕರಿಷ್ಯೆ ಅಂತಲೇ ಮಾಡಿಸ್ಬಿಡ್ತಾರೆ. ಮಾಡಿಸ್ಬಾರ್ದು. ಅಗ್ರ ಪೂಜಾ ಅಂಚ ಕರಿಷ್ಯೆ ಅಲ್ಲ, ನಾವು ಅಂತರ್ಯಾಮಿ ಪದ ಉಪಯೋಗಿಸಲೇಬೇಕು ಪದಗಳನ್ನು. ಹಿಂದೆ ಆಗ ನ್ಯಾಚುರಲೇ ಬರ್ತಿತ್ತು ಅವರಿಗೆ, ಗೊತ್ತಾಯ್ತಾ? ಸಹಜವಾಗಿ ಸತ್ಯ ಹೇಗೆ ಹೇಳ್ತಿದ್ರು, ಸಹಜವಾಗಿ ಅನುಸಂಧಾನ ಇರ್ತಿತ್ತು, ಯಾರಿಗೂ ಸ್ಪೆಷಲಾಗಿ ಹೇಳೋಕ್ಕೆ ಕಾರಣನೇ ಇರ್ತಿರಲಿಲ್ಲ. ನಿತ್ಯಂ ಗೃಹೀತಾ ಸತ್ವಾದ್ಯಾ ಜೀವವತ್ ಜಡವನ್ನತು ಮಿಥ್ಯಾಮಾನಾತ್ ಸ್ವರೂಪತ್ವಾತ್ ಸ್ವಾತಂತ್ರ್ಯಾತ್ ಬಹಿರೇವತು ಇತಿ ಬ್ರಹ್ಮತರ್ಕೆ. ಪರಮಾತ್ಮ ಎಲ್ಲ ಗುಣಗಳನ್ನು ಸ್ವತಃ ತಾನು ಹೊಂದಿರೋದಂತೂ ಸರಿಯೇ. ಇನ್ನು ಸತ್ವಾದಿ ಗುಣಗಳನ್ನು ಕೂಡ ಪರಮಾತ್ಮ ಆಶ್ರಯ ಕೂಡ ತಾನೇ ಇಟ್ಕೊಂಡಿದ್ದಾನೆ. ಇಟ್ಕೊಳ್ಳೋದು ಬೇರೆ, ಕಟ್ಕೊಳ್ಳೋದು ಬೇರೆ. ಎಲ್ಲ ಇವನತ್ತಿರುತ್ತೆ. ಈಗ ಅರೆಸ್ಟ್ ಮಾಡೋಕ್ಕೆ ಬರ್ತಾನೆ, ಅವನ ಕೈಲಿದೆ, ಇಟ್ಕೊಂಡು ಬಂದಿದ್ದಾನೆ, ಕಟ್ತಾನೆ. ಅವನ ಕೈಲಿದೆ, ಆದ್ದರಿಂದ ಅವನಿಗೆ ಬಂಧನ ಇಲ್ಲ, ಹಿಡ್ಕೊಂಡವನಿಗೆ ಬಂಧನ ಇಲ್ಲ, ಯಾರಿಗೆ ಅವರಿಗೆ ಬಂಧನ. ಸೊ ದೇವರು ಅಗುಣನಾದ ಪರಮಾತ್ಮ ಈ ಗುಣಪೂರ್ಣವಾದ ಪ್ರಕೃತಿಯನ್ನು ಗುಣಗಳ ಸಮೇತ ಹಿಡ್ಕೊಂಡ ಅಂತ ಹೇಳಿದರೆ ಪ್ರಕೃತಿಯ ಬಂಧನ ಆತನಿಗಿಲ್ಲ, ಹಿಡ್ಕೊಂಡವರಿಗೆ ಬಂಧನ ಇರೋದಿಲ್ಲ. ಯಾರಿಗೆ? ಅಟ್ಯಾಕ್ ಆದವರಿಗೆ, ಅವರಿಗೆ ಬಂಧನ ಬರುತ್ತೆ. ಆದ್ದರಿಂದ ಗುಣಗಳು ಕೂಡ ಅನಾದಿ ಮತ್ತು ನಿತ್ಯ. ಏನ ತತ್ವಾದ್ಯಾಹ, ಹೌದು. ವಿಸರ್ಗ ಲೋಪ ಆಗಿದೆ, ಸಂಧಿಯಾಗಿ ಲೋಪ ಆಗಿದೆ. ಬಿಡಿಸಿದಾಗ ಅದು ವಿಸರ್ಗ ಬರುತ್ತೆ. ಆ್ಯಕ್ಚುಲಿ ಓದ್ಬೇಕಾದ್ರೆ ಏನಾಗಿರುತ್ತದೋ ಕೆಲವೊಮ್ಮೆ ವಿಸರ್ಗ ಲೋಪ ಆಗುತ್ತೆ. ಸ್ಪೇಸ್ ಇರಬೇಕು, ಅದೇ ಹೇಳ್ತಿರೋದು. ಸ್ಪೇಸ್ ಇರಬೇಕು. ಅದಕ್ಕೆ ಸ್ಪೇಸ್ ಇಲ್ದವ್ರು ಏನಾಗುತ್ತೆ, ಇನ್ನೊಂದು ಸಂಧಿ ಆಗುತ್ತೆ ಸ್ಪೇಸ್ ಇಲ್ದವ್ರು ಬಿಟ್ಟು. ಸ್ಪೇಸ್ ಕೊಡೋ ಉದ್ದೇಶ ಏನಂತ ಕೇಳಿದ್ರೆ, ಆ್ಯಕ್ಚುಲಿ ಹಿಂದೆಲ್ಲ ಬರಬೇಕಾದ್ರೆ ಸ್ಪೇಸ್ ಕೊಡ್ತಾನೇ ಇರಲಿಲ್ಲ. ಹಿಂದಿನ ಪ್ರಿಂಟ್ ನೋಡಿ, ಸುಧಾದ ಪ್ರಿಂಟ್ ಮಾಡಿಸಿದಾರಲ್ಲ, ಎಲ್ಲೂ ಸ್ಪೇಸೇ ಇಲ್ಲ. ಯಾವುದು ಹೇಳೋದು ಕೇಳಿ ಫಸ್ಟು, ಯಾವುದಕ್ಕೂ ಸ್ಪೇಸ್. ಯಾಕೆಂದರೆ ತನ್ನಿಷ್ಟಾನೇ ಬೇಸ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ. ಮತ್ತು ತಸ್ಮಾದಾಗತಃ ಅಲ್ಲಿ ಹೇಗೆ ಕುಡ್ಕೊಂಡು ಬಂದು ಬಿಡಿಸೋ ಹಾಕ್ಬೋದು, ತಸ್ಮಾತ್ ಬಿಡಿಸೋರು ತಪ್ಪಲ್ಲ. ಅದು ಪದ ಹೇಗಾಗಿರುತ್ತೆ, ಅದು ಸಂಧಿ ಆದಾಗ ಉದ್ದು ಸಂಹಿತ ಅಂತ ಹೇಳಿದರೆ ಅದು ಸೇರಿಸ್ಕೊಂಡೇ ಓದಬೇಕು ಅಂತ ಅರ್ಥ, ಗೊತ್ತಾಯ್ತಾ? ಬಿಡಿಸಿದಾಗ ಕೂಡ ಯಾವ ರೀತಿ ಬಿಡಿಸ್ಬೇಕಂದ್ರೆ ಆ ಸ್ವರೂಪ ಕೆಡಬಾರ್ದು, ಆ ರೀತಿ ಬಿಡಿಸ್ಬೇಕು ಹೊರತು ಯಾವುದೋ ಬಿಡಿಸಿದ್ರೆ ತಪ್ಪಾಗಿಬಿಡುತ್ತೆ. ಹೌದು ಹೌದು. ಎಲ್ಲಿದೆ? ಜೀವವತ್ ಜಡವತ್ ಏನಾಯ್ತು? ಜಕಾರ, ಇನ್ನೊಂದು ತಕಾರ ಜಕಾರ, ಅದಕ್ಕೆ ಜಸ್ವ ಸಂಧಿ ಅಂತ ಕರೀತಾರೆ. ಎಲ್ಲ ಸಂಧಿಯನ್ನು ಒಂದೇ ರೀತಿ ಆಗೋದಿಲ್ಲ, ಗೊತ್ತಾಯ್ತಾ? ಕೆಲವು ನಿಯಮಗಳು, ಸವರ್ಣ ದೀರ್ಘ ಸಂಧಿ ಬೇರೆ, ಗುಣ ಸಂಧಿ ಬೇರೆ, ಹೆಣ್ಣು ಸಂಧಿ ಬೇರೆ, ವೃದ್ಧಿ ಸಂಧಿ ಬೇರೆ, ಸ್ವರ ಸಂಧಿ ಬೇರೆ, ವ್ಯಂಜನ ಸಂಧಿಗಳು ಬೇರೆ, ವಿಸರ್ಗದ ಅನೇಕ ವೆರೈಟಿಗಳು. ಮುಂದೆ ಏನು ಬರುತ್ತೆ ಅನ್ನೋದ್ರ ಮೇಲೆ ವಿಸರ್ಗ ಏನಾಗುತ್ತೆ ಅಂತ ಡಿಪೆಂಡ್ ಆಗುತ್ತೆ. ಸತ್ವಾದ್ಯ ಓದ್ಬೇಕಾದ್ರೆ ಹಾಗೆ ಓದಬೇಕು. ಬಿಡಿಸ್ಬೇಕಾದ್ರೆ ಪದ ವಿಭಾಗ ಅಂತ ಹೇಳ್ತೀವಲ್ಲ, ಅವಾಗ ಏನು ಮಾಡಬೇಕು, ಆ ಪದನ ಹಾಗೆ ಇಡಬೇಕು. ಇಲ್ಲಿ ಸೇರಿಬಿಟ್ಟಾಗ ಏನಾಯ್ತದೋ ಮುಂದಿನ ಪದದ ಯಾವಾಗಲೂ ಸಂಧಿ ಅಂದ್ರೇನು, ಮುಂದಿನ ಅಕ್ಷರ ಏನಿರುತ್ತೋ ಅದ್ರ ಮೇಲೆ ಹಾಕಿ. ಸಮಾಸಗಳಲ್ಲಿ ಪದ ಮುಖ್ಯ, ಸಂಧಿಗಳಲ್ಲಿ ಅಕ್ಷರ ಮುಖ್ಯ. ಪೂರ್ವಾಕ್ಷರ ಉತ್ತರಾಕ್ಷರ, ಗಂಗಾ ಉದಕ, ಇಲ್ಲಿ ಎಲ್ಲ ನೋಡಬಾರ್ದು. ಗಂಗಾ ಈಗ ಪ್ರಶ್ನೆ ಕೊನೆ, ಗಂಗಾ ಕೊನೆಗೆ ಏನಿದೆ? ಆ ಇದೆ, ಆ ಇದೆ. ಮುಂದೇನಿದೆ? ಉ ಇದೆ. ಇದರ ಕೊನೆಯದು ಅದರ ಮೊದಲನೇದು ಜಾಯಿನ್ ಆಗಬೇಕು, ಲಿಂಕ್ ಅದು. ಲ್ಯಾಂಗ್ವೇಜ್
ಅವಾಗ ನಿಯಮ ಇದೆ. ಏನು ನಿಯಮ ಅದು? ಅದು ಓ ಆಗಬೇಕು, ಗೊತ್ತಾಯ್ತಾ? ಆ ಬಂದರೆ ಸವರ್ಣ ಇದೆ ಆ ಆಗುತ್ತೆ, ಈ ಬಂದರೆ ಎ ಆಗುತ್ತೆ, ಓ ಬಂದರೆ ಓ ಆಗುತ್ತೆ, ಮತ್ತು ರು ಬಂದರೆ ಅಂತ ಆಗುತ್ತೆ. ಅವೆಲ್ಲ ನಿಯಮಗಳು. ಅದಕ್ಕೆ ಸಂಧಿದೇ ಒಂದು ದೊಡ್ಡ ಇದು ವಿಭಾಗ. ಇಲ್ಲಿ ಆಗಿರೋದು ಹಾಗೆ. ಅದಕ್ಕೆ ಸಂಹಿತ ಅಂದರೆ ಸಂಧಿ ಮಾಡಿ ಓದೋದು. ವೇದಗಳನ್ನ ಹೇಳಬೇಕಾದ್ರೂ ಕೂಡ ಹೇಳಬೇಕಾದ್ರೆ ಹಾಗೆ ಹೇಳಬೇಕು. ಅದು ಪದವಿ ಪಾಠ ಬೇರೆ, ಮತ್ತೆ ಅರ್ಥ ಮಾಡೋಕ್ಕೋಗಿ ಪದಪಾಠ ಬೇರೆ ಬೇಕು. ಇಲ್ಲೂ ಪದವಿ ಭಾಗ ಮಾಡಿ ಅರ್ಥ ಮಾಡ್ಕೋದು. ಎಲ್ಲ ಸಿಂಪಲ್ಲಾಗಿ ಹಾಕಿರೋದು. ಸಿಂಪಲ್ಲಾಗಿ ಬರ್ತು ಹೋಗ್ಬಿಡುತ್ತವೆ. ನಿತ್ಯಂ ಗೃಹಿ ಅವೆಲ್ಲ ಏನಾಗಿದೆ ಅಂದರೆ ಈಗಿನ ಪಾಠದ ರೀತಿಯೇ ಬೇರೆ. ಹಿಂದೆ ಪಾಠಗಳಂದರೆ ಒಬ್ಬರಲ್ಲೇ ಓದಬೇಕು, ಒಂದು ಹಂತ ಬರಬೇಕು, ಆಮೇಲೆ ಬಿಟ್ಟು ಮುಂದೆ ಹೋಗ್ಬೇಕು. ಪ್ರೈಮರಿ ಸ್ಕೂಲ್ ಮುಗಿಸಿ ಮುಂದೆ ಹೋಗೋದು. ಹೈಸ್ಕೂಲ್ ಒಂದು ಕ್ಲಾಸು ಎಲ್ಲ ಕ್ಲಾಸ್ ಹತ್ತಿರ ಯಾವ ಬಡಿ ಶಬ್ದ ಕೂಡ ಬರಲ್ಲ. ಸುಧಾ ಪಾಠಕ್ಕೆ ಹೋಗಿರ್ತಾನೆ. ಅದೇನಾಯಿತು, ಪಿ ಜಿ ಕ್ಲಾಸಲ್ಲಿ ಕೂತಾಗ್ಲಿಕ್ಕೆ ಹೋಗಿ ಯಾರೋ ಏನೂ ಬರ್ತಾ ಇದ್ದವ್ರು ನಿರಕ್ಷರ ಕೊಟ್ಟು ಪಿ ಜಿ ಕ್ಲಾಸಲ್ಲಿ ಕೂತಾಗೆ. ಸುಧಾ ಓದ್ತಾರಲ್ಲಿ ಬಾಸಲ್ಲಿ ಓದೋರೆಲ್ಲ ಅಷ್ಟೇ ಓದೋದು. ಅವ್ರಿಗೆ ಓದೋಕ್ಕೂ ಬರೋಲ್ಲ, ಬಿಡಿಸೋಕ್ಕೂ ಬರೋಲ್ಲ. ಆ ರೀತಿ ಸಿಸ್ಟಮ್ ವಿದ್ಯಾಪೀಠದಲ್ಲಿ ಹಾಗೆ ಓದ್ತಾರೆ, ಬಿಡಿಸಿ ಓದ್ತಾರೆ. ಅಲ್ಲಿ ಮುಂದಿನ ಸ್ಟೆಪ್ಪು ಬರೋಲ್ಲ, ಅದು ಅಲ್ಲಿ ಕೆಲವು ಲೋಪ ಆಗ್ಬೋದು. ಅದು ಅಲ್ಲಿ ಕ್ರಮದಲ್ಲಿ ಬೇರೆ. ಬಟ್ ಇವೆಲ್ಲ ಬೇಸಿಕ್ಸ್, ಇವೆಲ್ಲ ಫೌಂಡೇಶನ್ ಇದ್ದಾಗೆ. ಅದು ಯಾವುದೋ ಸ್ಟೇಜಲ್ಲಿ ಓದೋದಲ್ಲ. ಎಲ್ಲಿ ಬರಬೇಕದು? ಈ ಮನೆ ಕಟ್ಟಿ ಫೌಂಡೇಶನ್ ಹಾಕಕ್ಕೆ ಬರುತ್ತಾ? ಮೊದಲೇ ಹಾಕಿರೋದು. ಇವೆಲ್ಲ ಶ್ರವಣ ಅಷ್ಟೇ, ಶ್ರವಣ ಮಾತ್ರ. ಅಧ್ಯಯನ ಅಂತ ಹೆಸರು ಬರಲ್ಲ. ಅಧ್ಯಯನಕ್ಕೆ ಏನಾಗಬೇಕು? ಹೇಳಿದ್ದನ್ನು ಹೇಳಿ ಮತ್ತೆ ಅನುವಾದ ಮಾಡಿ ಮುಂದೆ ಎಲ್ಲರೂ ಹೋಗೋದಿಲ್ಲ. ಇವತ್ತು ಒಪ್ಪಿಸಿ ನಾಳೆ ಕೊಡಿಸಿ ಯಾರು ಬರೋ ಹಿಂದಿನ ಸ್ವಲ್ಪ ಪ್ರಯೋಗ ಮಾಡಿದ್ದಾಯಿತು. ಬಾದು ಸಂಘದಲ್ಲಿ ಪಾಠ ನಡೀತಿದ್ವಿ 85ಅಲ್ಲಿ. ಸೊಸಿ ಸಾಲದಲ್ಲಿ ಕೆಲವರೇ ಮಾಡಿದರು ಪಾಪ. ಒಂದು ಪರೀಕ್ಷೆ ಮಾಡೋದು ಪರೀಕ್ಷೆ ಆಗಲಿ ಅಂತ ಕೊಟ್ಟರೆ ಒಬ್ಬರು ಬಂದೇ ಇಲ್ಲ ಅವತ್ತಿದ್ದೆ ಸಾಕು. ಅದು ಹೇಳಿದವರು ಬಂದಿಲ್ಲ ಅಂತ. ಆಮೇಲೆ ಅವರು ಪರೀಕ್ಷೆ ಇಲ್ಲ ಅಂತ ಅವರು ಮತ್ತೆ ಬರಲಿಕ್ಕೆ ಶುರು ಮಾಡಿದ್ರು. ಅಷ್ಟು ಗಾಬರಿ ಅವರಿಗೆಲ್ಲ. ಅಂದರೆ ಆ ಥರ ಓದಿಲ್ಲ, ಅದು ಸಮಸ್ಯೆ ಇರೋದು. ಆ ರೀತಿ ನಾವು ಹೇಳೋಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದರೆ ಆ ರೀತಿ ಹತ್ಕೊಂಡು ಬರೀ ಅದೇ ಆಗ್ತದೆ. ಬರೀವರೆಗೂ ಮತ್ತೆ ಇನ್ನೊಂದು ಅದೇ ಬರುತ್ತೆ, ಮುಂದಕ್ಕೆ ಹೋಗೋದೇ ಇಲ್ಲ. ಹೇಳೋರಿಗೆ ಪ್ರಯೋಜನ ಆಗಬೇಕಾದ್ರೆ ಮುಂದೆ ಈ ಸ್ಥಿತಿಲಿ ಇರಬೇಕು ಅವ್ರು ಯಾವಾಗ. ಅದಕ್ಕೆ ಪಾಠ ಇದೆಲ್ಲ ಶ್ರವಣ ಅಷ್ಟೇ. ನೀವು ಮಾಡ್ತಿರೋದೆಲ್ಲ ಏನೀಗ ಬರೀ ಶ್ರವಣ ಮಾತ್ರ ಹೊರತು ಅದು ನಿಜವಾದ ಅರ್ಥದಲ್ಲಿ ಅಧ್ಯಯನ ಅಲ್ಲ. ಅಧ್ಯಯನ ಆಗಬೇಕಾದ್ರೆ ಪುಸ್ತಕ ಮೊದಲಿಂದನೇ ಬರಬೇಕು. ಅವ್ರು ಈಗ ಬಂದರೆ ಅಧ್ಯಯನ ಆಗೋದೇ. ಹೌದು, ಚಿಕ್ಕ ವಯಸ್ಸಲ್ಲ. ಈಗ ಕಲ್ತರು ಕೂಡ ಏನು ನೋಡಿದ್ದೀನಿ ಒಬ್ಬರನ್ನ ಹೇಳ್ತಿದ್ದ 60 ವರ್ಷ ರಿಟೈರ್ ಆಯ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ ಬೇರೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲ, ಪೊಲೀಸ್. ಆ ವ್ಯಕ್ತಿ ಆಗ ಓದಕ್ಕೆ ಶುರು ಮಾಡಿದ್ರು. ಶಬ್ದ 10 ವರ್ಷಕ್ಕೆ ಅವ್ರಿಗೆ ಎಷ್ಟು ಮಾಸ್ಟ್ರಿ ಬಂತು ಅಂದರೆ ತರ್ಕತಾಂಡವ. ಅದನ್ನು ಪಾಠ ಹೇಳೋದು ಇನ್ನೊಬ್ಬರಿಗೆ. ಪಾಠ ಉಪನ್ಯಾಸ ಅಲ್ಲ. 10 ವರ್ಷದಲ್ಲಿ ದೊಡ್ಡ ರೆಕಾರ್ಡ್ ಮಾಡಿದ್ದು ಅಂತ ನೋಡಿದ್ವಿ. ಒಬ್ಬೊಬ್ಬರು ನೋಡಿದ್ದೀನಿ. ಒಬ್ಬರ ಹತ್ರ ಭಾಳ ಕ್ಲೋಸ್ ಪರಿಚಯ ಇತ್ತು ಅವ್ರು. ತಿಳಿತಾ? ಭಾಳ ಆಶ್ಚರ್ಯ ಆಗಿದೆ. 60 ಆದಮೇಲೆ ನಾವು ನಮ್ದು ಏನಾಯ್ತು, ಫಸ್ಟ್ ರೆಗ್ಯುಲರ್ ಇರಬೇಕು. ಫಸ್ಟ್ ಪಾಯಿಂಟ್ ರೆಗ್ಯುಲರ್ ಇರಬೇಕು. ಸೆಕೆಂಡು ಬರೋದಕ್ಕಿಂತ ಮುಂಚೆ ಓದಿದ ತಕ್ಷಣ ಮೊದಲು ಓದಬೇಕು. ಓದಿರ್ತಾರೆ ಬರ್ತಾ ಓದ್ಕೊಂಬರ್ಬೇಕು. ಮತ್ತೆ 2 ಮಾಡಿದರೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಆ 3 ಸತಿ ಬರ್ತಾ ಆವೃತ್ತಿ ಆಯ್ತಾಗ ಬೆಳೀತಾವೆ. ಏನು ಇಲ್ಲಿ ಬಂದು ಮತ್ತೆ ಇಲ್ಲೇ ಬಿಟ್ಟು ಹೋಗ್ಬೇಡಿ. ಇಲ್ಲೇ ತೊಗೊಂಡು ಇಲ್ಲೇ ಬಿಟ್ಟು ಹೋಗೋದ್ರಿಂದ ನೀವು ಯಾವುದೋ ಪದಾರ್ಥ ಅಲ್ಲಿ ಬಿಟ್ಟು ಹೋಗ್ಬಿಡ್ತೀರ. ತೊಗೊಂಡು ಟಿ ವಿ ತೊಗೊಂಡು ಒತ್ಕೊಂಡು ಹೋಗ್ತೀವಿ. ಹಾಗೆ ಒತ್ಕೊಂಡು ಹೋಗ್ಬೇಕು. ಬೆಳಗ್ಗೆ ಮನಸ್ಸಿನಲ್ಲಿ ಒತ್ಕೊಂಡು ಹೋಗ್ಬೇಕು. ಆ ರೀತಿ ಮಾಡಿದರೆ ಬರುತ್ತೆ. ಮೊದಲಿಂದ ಅಭ್ಯಾಸ ಮಾಡಬೇಕದು. ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ದಿವಸಕ್ಕೆ ಪಾಠ ಹೇಳೋದು ಉಳಿದ ಬರೆಯೋ ಪುಸ್ತಕ ತುಂಬ ಇರೋದ್ರಿಂದ ಮತ್ತು ಅದು 24 ಎಲ್ಲ ಪಾಠನೇ ಹೇಳ್ತಿದ್ರೆ ಮಾಡ್ಬೋದು. ಅವಾಗ ಏನಾಗುತ್ತೆ ಅಂದರೆ ಲಿಮಿಟೇಷನ್ ತುಂಬ ಕಡಿಮೆ ಇರುತ್ತೆ. ಹೆಚ್ಚು ಜನಕ್ಕೆ ರೀಚ್ ಆಗೋದಿಲ್ಲ. ಪುಸ್ತಕ ಬರೋದು ಏನಾಗುತ್ತೆ, ತುಂಬ ಜನಕ್ಕೆ ಅದು ಉಳಿಯುತ್ತೆ, ಶಾಶ್ವತ ಉಳಿಯುತ್ತೆ, ಬೇರೆಯವ್ರ ಉಪಯೋಗ ಆಗುತ್ತೆ. ಅದಕ್ಕೆ ಇದಕ್ಕೆ ಎಷ್ಟೋ ಜನ ಕೆಲವರು ಗೆಳೆಯವರು ಇರ್ತಾರೆ. ಬೇರೆಯವ್ರಿಗೆ ಹೋದಾಗ ನಾವು ಹುಡುಗರು ಸಿಂಬಲ್ ಸೇರಿಸ್ಬಿಡ್ತೀವಿ, ಬೇಡ ಅಂತ ಹೇಳಿದ್ವಿ. ನಾವು ಊರಲ್ಲಿರೋದೇ ಕಡಿಮೆ ಏನು ಮಾಡ್ತೀರಿ, ಬೇರೆಯವ್ರಿಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಕರ್ಕೊಂಡು ಎಷ್ಟು ಅನುಕೂಲ ಇರುತ್ತೋ ಅವ್ರಿಗೆ ಪಾಪ ಸಾಧ್ಯ ಇಲ್ಲ. ಅದರಿಂದ ಮೊದಲೇ ಉಪನ್ಯಾಸ ಅದು ಇಲ್ಲಿ ಎಲ್ಲರೂ ಇವತ್ತು ಪಾಠ ಮಾಡೋದಿಲ್ಲ ಅಂತ ತಿಳ್ಕೊಬೇಡ. ಕಾರಣ ಏನು, ಕೆಲವರು ಉಪನ್ಯಾಸ ಮಾಡೋದಿಲ್ಲ, ಪಾಠ ಟೈಮ್ ಸಿಗಲ್ಲ ಅವ್ರಿಗೆ. ಈಗ ಬರೆಯೋದಿಲ್ಲ ಅಂದರೆ ಪಾಠ ಹೇಳ್ತಾ ಬರೋಕ್ಕೆ ಟೈಮ್ ಸಿಗಲ್ಲ. ಬಂದರೂ ಬರೋಕ್ಕೆ ಆಗೋದಿಲ್ಲ ಅವರಿಗೆ. ಅದು ಒಂದನ್ನು ಗಟ್ಟಿ ಇಟ್ಕೊಂಡ್ರೆ ಏನಾಗುತ್ತಾಗ ಈ ಪಾಠ ಬಿಡಬಾರ್ದು ಅಂತೇಳಿ ತಂದಿದ್ದು. ನಿಜವಾಗ್ಲೂ ಆ ರೀತಿ ಪಾಠ ಹೇಳಬೇಕಾದ್ರೆ ದಿವಸ ಬೋರ್ ಆಗ್ತದೆ ಹೇಳಬೇಕು, ಏನು ಕೇಳಬೇಕು, ಮತ್ತು ಬರೆಸ್ಬೇಕು, ಬರದೆ ಹೋದರೆ ಇನ್ನೊಮ್ಮೆ ಹೇಳಬೇಕು, ಅವೆಲ್ಲ ಮಾಡಬೇಕು. ಅದು ರೆಸಿಡೆನ್ಷಿಯಲ್ ಇರಬೇಕಾದ್ರೆ ಅಲ್ಲೇ ಇರಬೇಕು, ವಾಸ ಮಾಡಿಕೊಂಡಿರ್ಬೇಕು. ಅದೆಲ್ಲ ಮಾಡ್ಲಿಕ್ಕೆ ಹೊರಟ್ರೆ ಅನೇಕ ವಿದ್ಯಾಪೀಠಗಳು ಇದ್ದೇ ಇದೆ ಈಗ. ಅದರಂತೆ ಆಗುತ್ತೆ. ಬುಕ್ಸ್ ಮೂಡಿಸ್ಬೇಕಾದ್ ಭಾಳ ಮುಖ್ಯ ಇತ್ತು. ಅದಕ್ಕೋಸ್ಕರ ಆ ನಿಟ್ಕೊಳ್ಳೋದೇನೆ ಇದು ಮಾತ್ರ ಮಾಡ್ತಾ ಬನ್ನಿ. ಹೇಳಿದ್ದಲ್ಲ, ಎಷ್ಟೆಷ್ಟು ಓದ್ತಿರ್ಬೇಕು ನಾವು. ಅವೆಲ್ಲ ಹುಡುಗ ಚೆನ್ನಾಗಿ ಓದ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಓದೋದು ಒಂದಾದರೆ ಅವ್ರು ಓದೋದು 10ರಷ್ಟು 100ರಷ್ಟು ಓದಬೇಕು ಟೈಮ್ ಸಿಕ್ಕಾಗೆಲ್ಲ. ಆಗ ಭಾಳ ಬೆಳೀತಾ ಹೋಗುತ್ತೆ. ಯಾವುದೇ ವಿದ್ಯಾಪೀಠದಲ್ಲಿ ಒಂದು ಗ್ರಂಥ ನಾವು ಎಮ್ ಎ ಓದ್ಬೇಕಾದ್ರೂ ಕೂಡ ಯಾವ ಗ್ರಂಥನೂ ಪೂರ್ತಿ ಇಡೋದಿಲ್ಲ.
ಕೆಲವು ಚಾಪ್ಟರ್ಸ್ ಮಾತ್ರ ಇಡ್ತಾರೆ ಅಷ್ಟೇ. ಒಂದು ಯಾವುದಾದ್ರು ಮಹಾಕಾವ್ಯ ಇಟ್ಟರೆ ಒಂದೆರಡು ಸರ್ಗ ಅಷ್ಟೇ, ಪೂರ್ತಿ ಇಡೋದಿಲ್ಲ. ಯಾಕೆ ಅದರಿಂದ ಅವ್ರ ನೇಚರ್ ಗೊತ್ತಾಗ್ಬಿಡುತ್ತೆ, ಪೊಯಿಟ್ ಏನು ಬರೀತಾನೆ ಅಂತ. ಅಷ್ಟು ತಿಳ್ಕೊಳ್ಳೋಕೆ ಮಾತ್ರ ಇಡ್ತಾರೆ. ಇದು ಬಿಟ್ಟರೆ ಓದಕ್ಕೆ ಯಾವ ಕೋರ್ಸು ಓದೋಕ್ಕಾಗುತ್ತೆ. ಮತ್ತೆ ಹೇಳಿದ್ದೇನೆ ನಿಮಗೆ, ಅದು ಎಲ್ಲವೂ ನಾನು ಸ್ಟಾಪೇ ಓದೋಕೆ ಕೊಟ್ಟರೆ ಅದು ಓದೋ ಕ್ರಮದಲ್ಲಿ ಓದಬೇಕಂದ್ರೆ. ನಾರಾಯಣಿ ಭಗವತಿ ಉಳಿದೆಲ್ಲ ಇಂಟ್ರೆಸ್ಟ್ ಬಂದಾಗ ಏನಾಗುತ್ತೆ, ಇಂಟ್ರೆಸ್ಟ್ ಕ್ರಿಯೇಟ್ ಆಗಬೇಕಾದ್ರೆ ಓದೋಕ್ಕೆ ಶುರು ಮಾಡ್ತಾರೆ. ಬಟ್ ಎಲ್ಲಿ ಬರೋರೆಲ್ಲ ಯಾರು ಕೆಲಸದಲ್ಲಿರೋರು, ಅವ್ರಿಗೆ ಟೈಮೇ ಇರೋದಿಲ್ಲ ಓದೋಕ್ಕೋಸ್ಕರ, ಕಿವಿ ಬೀಳುತ್ತಲ್ಲ ಅಂಥೇಳಿ ಅಷ್ಟೇ. ಇದರಿಂದ ಅದು ಪ್ರಯೋಜನ ಏನಂದರೆ ತುಂಬ ಜನಗಳಿಗೆ ಆಸಕ್ತಿ ಬಂದು ತಮ್ಮ ಮಕ್ಕಳನ್ನ ಓದಿಸೋಕ್ಕೆ ಶುರು ಮಾಡಿದ್ರು. ಅದು ಇಂಪಾರ್ಟೆಂಟ್. ಆ ದೃಷ್ಟಿಯಿಂದ ಅದು ಹಾಗೆ ಅಲ್ಲಿ ಬೆನಿಫಿಟ್ ಸಿಗಿದೆ. ಅಲ್ಲಿ ಅವ್ರು ಫುಲ್ ಟೈಮ್ ಓದೋಕ್ಕೆ ಶುರು ಮಾಡಿದ್ರು. ಅದರಿಂದ ಉಪಯೋಗ ಇದೆ. ಎಷ್ಟೋ ಊರುಗಳಿಗೆ ಹೋದಾಗ ಪ್ರವಚನಕ್ಕೆ ಬಂದಿದ್ದಾರೆ ಕೆಲವರು ಇಂಗ್ಲೀಷ್ ಇವರು. ಹಾಗೆ ನಾವು ಶಾಸ್ತ್ರ ಓದ್ಬಿಟ್ಟು ದೊಡ್ಡ ಪಂಡಿತರಾಗಿದ್ದಾರೆ ಅವರು. ನಾವು ಓದ್ತೀವಿ, ಅವ್ರಿಗೆ ಖುಷಿ ಬಂತು ಓದಬೇಕು. ಮಕ್ಕಳೇ ನಾವು ಮಕ್ಕಳು ಓದಿಸ್ತೀವಿ ಅಂತ ಅಂದ್ಕೊಂಡು ಕೆಲವು ಲೌಕಿಕದಲ್ಲಿ ದೊಡ್ಡ ಆಫೀಸರ್ಸ್ ಆದವರು ಇರೋ ಒಂದು ಇಬ್ಬರು ಮಂದಿ ಮಕ್ಕಳು ಪೂರ್ತಿ ಸುಧಾ ಓದಿಸ್ಬಿಟ್ರು. ಲೌಕಿಕ ಸೇರಿಸದೆ ಏನಾಯಿತು, ಮಹತ್ವ ಗೊತ್ತಾಗಲಿಕ್ಕೆ ಶುರು ಮಾಡಿ. ಅದು ಪಾಠ ಪರ್ವದಲ್ಲಿ ಅನೇಕ ರೀತಿಯ ಉಪನ್ಯಾಸ ಪರ್ಪಸ್ಸೇ ಬೇರೆ, ಪಾಠದ ಪರ್ಪಸ್ಸೇ ಬೇರೆ. ಆ ಪರ್ಪಸ್ಸಿಗೆ ತಕ್ಕಂತೆ ನ್ಯಾಯ ಸಲ್ಲಿಸಿಬಿಟ್ರೆ ಕೆಲಸ ಮಾಡೇ ಮಾಡುತ್ತೆ. ಎಲ್ಲ ಕ್ಲಬ್ ಮಾಡಿಕೊಂಡ್ರೆ ಏನಾಗುತ್ತೆ, ಒಬ್ಬರು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಫಂಡ್ಸಿಂದ ಹೇಳಿ ಶುರುವಾಗ್ತದೆ. ಜನಗಳು ಬೇಕು, ಫಂಡ್ಸ್ ಬೇಕು, ಇಲ್ಲ ಜಾಗ ಬೇಕು, ವ್ಯವಸ್ಥೆ ಬೇಕು. ಇಷ್ಟೆಲ್ಲ ಮಾಡಿದ್ರು ಪಾಪ ಕಷ್ಟಪಟ್ಟು ಮಾಡ್ತಿದ್ದಾರೆ, ತುಂಬ ಜನ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಬುಕ್ಸ್ ಬರೆದಾಗ ಏನಾಗುತ್ತೆ ಅಂದರೆ ಟೆಕ್ಸ್ಟೇ ಇಲ್ಲ, ಹೇಗೆ ಓದ್ತೀರಿ ನೀವೀಗ? ಅದಕ್ಕೆಲ್ಲ ಬೇಕು ಅಂದರೆ ಅವಶ್ಯಕತೆ ಇರಬೇಕು. ಇವತ್ತು ಆಯಾ ಕಾಲಕ್ಕೆ ತಕ್ಕಂತೆ ಎಷ್ಟೇ ಜನ ಹಿಂದೆ ಪುಸ್ತಕ ಬರೆದಿರಬಹುದು, ಆ ಕಾಲಕ್ಕೆ ತಕ್ಕಂತೆ ಏನು ಮಾಡಬೇಕು ನಾವಾಗ ಮತ್ತು ರೀಪ್ರೆಸೆಂಟ್ ಮಾಡಬೇಕಲ್ಲ. ಗೊತ್ತಾಯ್ತಾ? ಹೊಸದಾಗಿ ಅದರಲ್ಲಿ ಇರೋ ವಿಷಯ ಎಲ್ಲ ಏನದು ಪ್ರಾವಿಡೆನ್ಸ್ ಎಲ್ಲ ಇದೆ, ಅವತ್ತು ಅಡುಗೆ ಮಾಡಬೇಕು ಆ ಥರ. ಹಾಗೆ ಏನಾಗುತ್ತೆ ಅಂದರೆ ಮತ್ತೆ ಔಟ್ಡೇಟೆಡ್ ಆಗಿಬಿಡುತ್ತೆ. ಇಲ್ಲಿ ಹಳಸುತ್ತೆ ಅಂತೀವಿ, ಅದು ಔಟ್ಡೇಟೆಡ್ ಆಗುತ್ತೆ. ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಎಲ್ಲ ಚೇಂಜ್ ಆಗುತ್ತೆ. ಸೊ 100 ವರ್ಷದಿಂದ ಬರೆಯೋ ಸ್ಟೈಲೇ ಬೇರೆ ಇತ್ತು, ಒಂದಾನೊಂದು ಕಾಲದಲ್ಲಿ ಹೇಳೋ ರೀತಿಯೇ ಬೇರೆ ಇತ್ತು. ಬರ್ತಾ ಬರ್ತಾ ಏನಾಗ್ತಾ ಬಂತದು, ಭಾಷೆನೂ ಕೂಡ ಚೇಂಜ್ ಆಗ್ತಾ ಬಂತು. ಅದು ಚೇಂಜ್ ಆದ ಭಾಷೆಯಲ್ಲಿ ಬೇರೆಬೇಕು. ಮತ್ತೆ ಇವತ್ತು ಹಳೆಯ ಪುಸ್ತಕ ಓದಿ ನಿಮಗೆ ಅರ್ಥನೇ ಆಗಲ್ಲ, ಕನ್ನಡನೇ ಅರ್ಥ ಆಗಲ್ಲ, ಸಂಸ್ಕೃತ ಅಲ್ಲ ಕನ್ನಡ ಕೂಡ ಅರ್ಥ ಆಗಲ್ಲ. ಅವರ ಗರ್ಭಾಬುದಿಯಲ್ಲಿ ಶುಕ್ಲ ಚಂದ್ರದಂತೆ ಬೆಳೀತಾ ಇದ್ರು ಮೇಲೆ ಏನು ಅರ್ಥನೇ ಆಗಲ್ಲ ಓದಿದರೆ. ಅದೆಲ್ಲ ನಮಗೆ ಬೇಕಿಲ್ಲ, ಅವ್ರ ಮಗನಾಗಿ ಹುಟ್ಟಿದ್ರು ಅಷ್ಟು ಸಾಕಷ್ಟೇ. ಇಂದು ಸ್ಟೈಲೇ ಆಗಿತ್ತು, ಅದೆಲ್ಲ ಚೇಂಜ್ ಆಗಬೇಕೀಗ. ಮತ್ತೆ ಅಷ್ಟೇ ವಾಪಸ್ ಬರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಆ ಕಾಲಕ್ಕೆ ಅವತ್ತಿನ ಅಡಿಗೆ ಅವತ್ತಿಗೆ ಅಷ್ಟೇ. ಹೇಗೆ ಇದು ಹಳಿಸುತ್ತೋ ಜ್ಞಾನ ಕೂಡ ಏನಾಗ್ತಾ ಹೋಗುತ್ತೆ. ಅದಕ್ಕೆ ಉಪಕರ್ಮ ಯಾತಕ್ಕೆ ಗೊತ್ತೇನು ಮಾಡ್ಕೊಳ್ಳೋದು, ಮತ್ತೆ ನೆನಪಾಡ್ಕೊಳ್ಳೋಕ್ಕೋಸ್ಕರ ಅದೆಲ್ಲ ಇರೋದು. ಯಾತಕ್ಕೆ ಅಂದರೆ ಬರ್ತ್ ಹೋಗಿದ್ದು ನೆನಪಾಡ್ಕೊಳ್ಳೋದು. ಇದು ಹಳಿಸುತ್ತೆ ಅಂತ ಕರೀತಾರೆ. ಯಾತಾಯಾಮ ಅಂದ್ರೇನು, ಹಳಿಸೋದು ಅಂತ ಅರ್ಥ. ಹಳಿಸ್ಬಿಟ್ಟ ವಿದ್ಯೆ ಫ್ರೆಶ್ನೆಸ್ ಇರೋದಿಲ್ಲ. ಯಾವಾಗ ಫ್ರೆಶ್ನೆಸ್ ಕಾಪಾಡಬೇಕಲ್ಲ. ಪಾಠಕ್ರಮದ ಇದೇ ಅದೆಲ್ಲ ನಮ್ಮ ಟೋಟಲ್ ಚೇಂಜ್ ಆಗಬೇಕೀಗ, ಸ್ವಲ್ಪ ಚೇಂಜ್ ಆಗಬಾರ್ದು. ಇವತ್ತಿನ ಕಾಲಕ್ಕೆ ತಕ್ಕಂತೆ ಫುಲ್ ಚೇಂಜ್ ಆಗಬೇಕು. ಅದು ಎಲ್ಲ ರೀಪ್ರೆಸೆಂಟ್ ಮಾಡಬೇಕು. ಆವಾಗ ಶಾಸ್ತ್ರದ ಮಹತ್ವ ಗೊತ್ತಾಗುತ್ತೆ. ತುಂಬ ಜನಕ್ಕೆ ಕಾನ್ಸೆಪ್ಟೇ ಇಲ್ಲ. ಆದ್ದರಿಂದ ಹಳೇದು ಹೇಳ್ತಿರ್ತೆ, ಅವ್ರು ರೀಚ್ ಆಗೋದು ಇವ್ರು ರೀಚ್ ಆಗೋದೇ ಆ ಥರ. ತಸ್ಮಾತ್ ತಮೇವ ಅಯಜನ್ ತಸ್ಮಾದಿದಂ ತಸ್ಮಿನ್ನಾಹಿತಂ ನಿತ್ಯಂ. ಇವರೆಲ್ಲ ಸುಧಾ ಪಂಡಿತರ ಕರ್ಕೊಂಡ್ಬಿಡ್ತಾರೆ. ಆಮೇಲೆ ಪಾಠ ಕೇಳಿಬಿಟ್ಟಿರ್ತಾರೆ. ಸಾಧ್ಯನೇ ಇಲ್ಲ, ಉಲ್ಟಾ ಪಲ್ಟಾ. ಸುಧಾ ಕೇಳಿದ್ದೇವೆ ಅಂತ ಹೇಳಬೇಕೆ ಹೊರತು ನಾವು ಓದಿದ್ದೇವೆ ಅಂತ ಹೇಳಬಾರ್ದು. ಹೇಳೋದು ತಪ್ಪೇ. ಯಸ್ಮಾತ್ ತಮೇವ ಅಯಜನ್ ತಸ್ಮಾದಿದಂ ತಸ್ಮಿನ್ ಆಹಿತಂ. ಆದ್ದರಿಂದ ಅವನಲ್ಲೇ ಎಲ್ಲ, ಯಾಕೆ ಎರಡೀಗ ಅವನಲ್ಲಿ ಎಲ್ಲವೂ ಅವಲಂಬಿಸಿದ್ದರಿಂದ ಅವನ ಕುರಿತು ಯಜ್ಞ ಮಾಡಿದರು ಒಂದು ಅರ್ಥ. ಅವನ ಕುರಿತು ಯಜ್ಞ ಮಾಡಿದ್ರಿಂದ ಎಲ್ಲವೂ ಅವನಿಗೆ ಅವಲಂಬಿಸಿದ್ದು ಅಂತ ಅರ್ಥ ಆಯಿತು. ಎರಡು ರೀತಿಯಲ್ಲೂ ಅರ್ಥ ಮಾಡ್ಕೋ. ಫ್ರಮ್ ನೋನ್ ಟು ಅನ್ನೋನ್. ಮಿಥ್ಯಾಮಾನಾತ್ ಸ್ವರೂಪತ್ವಾತ್ ಸ್ವಾತಂತ್ರ್ಯಾತ್ ಬಹಿರೇವತು. ಪರಮಾತ್ಮ ಮಿಥ್ಯಾಮಾನಾತ್, ಪರಮಾತ್ಮನ ಏನಿಲ್ಲ ಅವುಗಳ ಮೇಲೆ ಅಭಿಮಾನ ಇಲ್ಲ. ಸ್ವರೂಪತ್ವಾತ್, ತನ್ನ ಸ್ವರೂಪ ಬೇರೆ, ಆ ವ್ಯಕ್ತಿಗಳೇ ಬೇರೆ. ಪರಮಾತ್ಮನ ಸ್ವಾತಂತ್ರ್ಯ ಇದೆ. ಆ ದೃಷ್ಟಿಯಿಂದ ದೇವರು ಎಷ್ಟೇ ಹತ್ತಿರ ಇದ್ದರೂ ಕೂಡ ಹೊಟ್ಟೆಯಲ್ಲೆಲ್ಲನೂ ಇಟ್ಕೊಂಡಿದ್ದಾನೆ ದೇವರು. ಇಷ್ಟಾದ್ರೂ ಎಲ್ಲರೂ ಒಂದಾಗಿಲ್ಲ. ಹೊಟ್ಟೆಯಲ್ಲಿ ಏನೋ ಇಟ್ಕೊಂಡ್ಬಿಟ್ಟಿದ್ದಾನೆ. ಇಟ್ಕೊಂಡ ವ್ಯಕ್ತಿ ಇವನು ಒಂದಾಗಿಲ್ಲ. ಅಲ್ಲಿರೋರು ಕೂಡ ಪರಸ್ಪರ ಏನಾಗಿಲ್ಲ, ಒಂದಾಗಿಲ್ಲ. ಮತ್ತು ಬೇರೆ ಬೇರೆ ಹಾಗೆ ಇರ್ತಾರೆ ಹೊರತು ಬೇರೆ ಇರೋದಿಲ್ಲ. ಇತಿ ತೇ ಅಭಿಹಿತಂ ತಾತ ಯಥೇದಮನುಪೃಚ್ಛಸಿ ನಾಣ್ಯದ್ ಭಗವತಃ ಕಿಂಚಿತ್ ಭಾವ್ಯಂ ಸತಸದಾತ್ಮಕಂ. ಇದೆಲ್ಲ ಕೇಳಿದ್ದೆ ಅಂತ ಹೇಳಿದ್ದೇವೆ ಅಂತ ಶುಕಾಚಾರ್ಯ ಹೇಳ್ತಾರೆ. ಇವೆಲ್ಲ ಏನು ಗೊತ್ತಾ, ಒಟ್ಟು ತಾತ್ಪರ್ಯ ಇಷ್ಟೇ. ಪರಮಾತ್ಮನ ಅನುಗ್ರಹ ಇಲ್ಲದೇನೆ, ಅವನ ಆಸರೆ ಇಲ್ಲದೇನೆ ಜಗತ್ತಲ್ಲಿ ಯಾವ ವಸ್ತುವೂ ಇಲ್ಲ. ಅದು ಒಟ್ಟು ತೀರ್ಮಾನ. ಹುಟ್ಟಕ್ಕೂ ಭಗವದ ಅನುಗ್ರಹ ಬೇಕು, ಇರಲಿಕ್ಕೂ ದೇವರ ಅನುಗ್ರಹ ಬೇಕು. ಅದು ಮುಂದೆ ಏನೇ ಆಗಬೇಕಾದ್ರೂ ಏನು ಬೇಕು, ಬೆಳಿಲಿಕ್ಕೂ ಏನು ಬೇಕೀಗ. ನಮ್ಮೆಲ್ಲ ವ್ಯವಸಾಯ ಅಂದ್ರೇನು, ಬಿತ್ತಿದ್ರು ಮುಗಿದೋಯ್ತು, ದಿವಸ ನೋಡ್ಕೊಂಬರೋದಿಲ್ಲ. ಬೆಳೆಸೋದಲ್ಲಿ ಯಾರು ಮಾಡ್ಬೇಕು ಅದನ್ನು? ದೇವ್ರು ಮಾಡ್ತಾರೆ. ಅರ್ಥ ಆಯ್ತಾ? ಬಟ್ಟೆ ಒಣಗಾಕ್ತೀರಿ, ಒಣಗುತ್ತೆ. ಒಣಗೋದೆಲ್ಲ ಏನದು?
ಹಾಗೆ ಒಣಗುತ್ತಾ? ಸಾಧ್ಯ ಇಲ್ಲ. ಅದು ಪ್ರೋಸೆಸ್. ಅದು ಪ್ರೋಸೆಸ್ ಮಾಡಬೇಕು. ಯಾರು ಬೇಕು ಮತ್ತೆ ಅಲ್ಲಿ? ಒಬ್ಬ ಚೇತನ ಬೇಕು. ಆ ಚೇತನ ಯಾರು ಅಂದರೆ ಯಾರೇ ಮಾಡಿದರೂ ಲಿಮಿಟೆಡ್. ಅಲ್ಟಿಮೇಟ್ಲಿ ಮಾಡೋದು ಯಾರು ಅಂದರೆ ದೇವರೇನೆ. ಆಗ ನಮಗೆ ದೇವರ ಸರ್ವಕರ್ತೃತ್ವ ಅರ್ಥ ಆಗುತ್ತೆ. ಸದೀತಿ ವ್ಯಕ್ತಮುದ್ದಿಷ್ಟಂ ಅಸದ್ ಅವ್ಯಕ್ತ ಮುಚ್ಯತೆ. ಇಲ್ಲಿ ಸದಸತ್ತನಿಂದ ಹಿಡಿದು ಎಲ್ಲವೂ ದೇವರಧೀನ ಅಂದರೆ ಅಸತ್ ದೇವರಧೀನ ಅಂದರೆ ಏನರ್ಥ ಅಂದರೆ ಹಾಗಲ್ಲ. ಮೂರ್ತ ಅಮೂರ್ತ. ಮೂರ್ತ ಅಂದರೆ ಮ್ಯಾನಿಫೆಸ್ಟು, ಅಮೂರ್ತ ಅಂದರೆ ನಾನ್ ಮ್ಯಾನಿಫೆಸ್ಟ್ ಅಂದರೆ ಕಾಣೋದು ಕಾಣದೇ ಇರೋದು. ಇವತ್ತು ಆಕಾಶ ಗಾಳಿ ಕಾಣೋದಿಲ್ಲ. ಅವು ಏನಂತವೇನೋ ಎಲ್ಲ ಕೂಡ ಅಮೂರ್ತ ಪದಾರ್ಥಗಳು. ಪೃಥ್ವಿ ಅಪ್ ತೇಜಸ್ಸು ಕಾಣಿಸುತ್ತದೆ, ಮೂರ್ತ ಪದಾರ್ಥ. ನಾಣ್ಯ ಒಟ್ಟು ಮೂರ್ತ ಅಂದ್ರೇನು? ಮ್ಯಾನಿಫೆಸ್ಟ್ ಆಗಿರೋದ್ರಿಂದ ವಾಸನೆ ಇದೆ. ಈಗ ಕಣ್ಣಿಗೆ ಕಾಣಬೇಕಾಗಿಲ್ಲ. ಐದು ಇಂದ್ರಿಯಕ್ಕೆ ಯಾವುದು ಬಂದರೂ ಪ್ರತ್ಯಕ್ಷನೇ. ಪ್ರತ್ಯಕ್ಷ ಅಲ್ಲ. ಅದು ಸ್ವರೂಪ ಏನದರದ್ದು ನಾನ್ ಮ್ಯಾನಿಫೆಸ್ಟ್. ಬಟ್ ತಿಳ್ಕೊಳ್ಳೋಕ್ಕೆ ಇಂದ್ರಿಯ ಯಾವುದಿದೆ? ಕೆಲವು ಮೂಗಿದೆ ವಾಸನೆಗೆ. ಅದಕ್ಕೆ ಶಬ್ದ ಧ್ವನಿ ಇಲ್ಲದ ಹೊರಗೆ ಸೈನ್ಸ್ ಗೊತ್ತಾ? ವ್ಯಾಕ್ಯೂಮ್ನಲ್ಲಿ ಶಬ್ದ ಬರೋಲ್ಲ. ಮತ್ತು ಆಕಾಶ ಇಲ್ಲದ ಹೊರ ಏನಾಗ್ತಿತ್ತು? ನಮ್ಮ ಮಾತು ಒಬ್ರಿಗೆ ಕೆಡಿಸ್ತಿರಲಿಲ್ಲ. ಎಲ್ಲಿ ಪರೀಕ್ಷೆ ಮಾಡಿ ಓದ್ತಿರಲ್ಲ. ಹೈಸ್ಕೂಲಲ್ಲಿ ತಿಳಿಸಿರ್ತಾರೆ ನಿಮಗೆ. ವ್ಯಾಕ್ಯೂಮಲ್ಲಿ ಬರುತ್ತೆ. ಅದು ಈ ಕಡೆಗೆ ಬರೋದು ಕೇಳಿಸ್ತಾ. ಅವ್ರು ಯಾವ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡ್ತಾ ಹೋಗ್ತಾನೆ, ಏನಾಗುತ್ತಾಗ ಕೇಳಿಸೋದಿಲ್ಲ. ಗೊತ್ತಾಯ್ತಾ? ಗಾಳಿ ಬೇಕು, ಮಧ್ಯೆ ಆಕಾಶ ಬೇಕಲ್ಲಿ. ಅದಕ್ಕೆ ಶಬ್ದ ಗುಣಕಮ ಆಕಾಶಂ. ಆಕಾಶ ಯಾವಾಗಲೂ ಶಬ್ದಕ್ಕೆ ಏನಿರ್ಬೇಕು? ಯಾವಾಗಲೂ ಹೋಗ್ಬೇಕಾದ್ರೆ ಆಕಾಶ ಇರಬೇಕು. ಗಂಧಕ್ಕೆ ಮೂಗಿರಬೇಕು. ಪ್ರತಿಯೊಂದಕ್ಕೂ ಒಂದೊಂದು ಪಂಚ ಇಂದ್ರಿಯಗಳಿಗೂ ಪಂಚ ವಿಷಯಗಳಿವೆ. ಅವೆಲ್ಲ ಪ್ರತ್ಯಕ್ಷನೇ. ಪ್ರತ್ಯಕ್ಷ ಅಂತ ಕರಿಬೇಕು. ಅಕ್ಷ ಅಂದರೆ ಇಂದ್ರಿಯ ಅಂತ. ಅಕ್ಷಿ ಅಂದರೆ ಕಣ್ಣು. ಅಕ್ಷ ಅಂದರೆ ಕಣ್ಣಲ್ಲ, ಇಂದ್ರಿಯ ಅಂತ ಅರ್ಥ. ಅಕ್ಷಿ ಅಕ್ಷಗಳಲ್ಲಿ ಒಂದು. ಅರ್ಥ ಆಯ್ತಾ ಈಗ? ಅಕ್ಷಿ ಅಕ್ಷಗಳಲ್ಲಿ ಒಂದು ಅಂದರೆ ಏನರ್ಥ? ಇಂದ್ರಿಯಗಳಲ್ಲಿ ಒಂದು ಹೊರತು ಬೇರೆ ಅಲ್ಲ. ಅದು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಪ್ರತ್ಯಕ್ಷ ಬೇರೆ, ಅಕ್ಷಿ ಸಾಕ್ಷಿ ಬೇರೆ. ಸಾಕ್ಷಾದೀಕ್ಷತೆ ನೋಡೇ ನೋಡೋದು ಆ ಅರ್ಥದಲ್ಲಿ. ಸದಿತಿ ವ್ಯಕ್ತಮುದ್ದಿಷ್ಟಂ ಅಸದವ್ಯಕ್ತ ಮುಚ್ಯತೆ. ಯಸ್ಯಾಗ ಗಮ್ಯಾಗಮ್ಯ ಸ್ವರೂಪತ್ವ ತತ್ಸತ್ತಾದಿರ್ಹರಿರ್ಯತಃ ಅತಃ ತಸ್ಮಾದ್ ಅನ್ಯದೇವ ಹಿ ಅನನ್ಯ ಇತಿ ಕಥ್ಯತೆ ಇತಿ ಚ. ದೇವರನ್ನು ಏನಂತ ಕರೀತಾರೆ? ಅನನ್ಯ ಅಂತ ಕರೀತಾರೆ. ಉಳಿದೆಲ್ಲ ಏನು? ಅನನ್ಯ ಅಲ್ಲ. ಅನನ್ಯ ಅಲ್ಲ ಅಂದ್ರೇನು? ಇನ್ನೊಬ್ಬರನ್ನು ಅವಲಂಬಿಸದೇ ಇಲ್ಲ. ದೇವರು ಮಾತ್ರ ಯಾರೋ ಅವನು ಅನನ್ಯ. ಅನನ್ಯ ಅಂದ್ರೇನು? ಯಾರ ಅವಲಂಬನೆ ದೇವರಿಗೆ. ತದ್ ಅನನ್ಯತ್ವಂ ಆರಂಭಣ ಶಬ್ದಾದಿಭ್ಯ. ಬ್ರಹ್ಮಸೂತ್ರ. ತದ್ ಅನನ್ಯತ್ವಂ ಆರಂಭಣ ಶಬ್ದಾದಿಭ್ಯ. ಭಗವಂತನಿಗೆ ಏನು ಬೇಕಿಲ್ಲ? ಯಾರು ಸಹ ಯಾವ ಕಾಲಕ್ಕೂ ಬೇಕಿಲ್ಲ. ಆದರೂ ಜನ ಏನು ಉಪಯೋಗಿಸ್ತಾರೆ ದೇವರು? ಯಾತಕ್ಕೆ ಅಂದರೆ ಅವರಿಗೆ ಅವಕಾಶ ಕೊಡಲಿಕ್ಕೆ ಹೊರತು. ಡ್ರೈವರ್ ಬಂದರು ಡ್ರೈವಿಂಗ್ ಡ್ರೈವರ್ ಇಟ್ಕೊತಾರಲ್ಲ ಹಾಗೆ. ಗೊತ್ತಾಯ್ತಾ? ಡ್ರೈವರ್ ಬಂದು ಡ್ರೈವಿಂಗ್ ಬರುತ್ತೆ, ಡ್ರೈವರ್ ಇಟ್ಕೊಂಡ ಅವ್ರಿಗೆ ಕೆಲಸ ಕೊಟ್ಟಾಗ ಎಷ್ಟೋ ಜನ ಕಂಪ್ನಿ ತುಂಬ ಬೆಳೆದು ಬಿಡುತ್ತೆ. ಅವ್ನಿಗೆ ಬೇಕಿಲ್ಲ ಏನು ಕೂಡ. ಅವ್ನು ಮುಚ್ಚಿಬಿಟ್ರೆ ಅಷ್ಟು ಜನ ಸಾಯ್ತಾರೆ. ಕೆಲಸ ಇಲ್ದಾಗ ಆಗಿಬಿಡ. ಅದಕ್ಕೋಸ್ಕರ ಏನು ಮಾಡ್ತಾನೆ ಇವನು? ನನಗೆ ಏನೂ ಬೇಕಿಲ್ಲದೆ ಹೋದರೂ ಕೂಡ ನಡೆಸ್ತಾನೆ, ನಿಲ್ಲಿಸೋದಿಲ್ಲ. ಸೃಷ್ಟಿಗೆಲ್ಲ ಯಾವುದಕ್ಕೂ ಅವಲಂಬಿಸಿಲ್ಲ. ದೇವರು ನಮ್ಮನ್ನು ಅವಲಂಬಿಸೇ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ಆಯಿತಾ? ಅವಲಂಬಿಸಿದ್ರೆ ದೇವರು ಆಗೋದಿಲ್ಲ ಅಂತ. ಅಲ್ಲಿಗೆ ನಾಳೆ ಮುಂದಿನ ಭಾಗ.